ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಲೆಕ್ಕದ ಮೇಷ್ಟ್ರು ಯೋಗೇಶ್. ಇದೇ ನಿಮ್ಮ ಮೊದಲನೇ ಭೇಟಿ. ಸೊ ಇವತ್ತು ನಾನು HSTR ಸಿಲೆಬಸ್ ಆದ ಒಂದು ಸ್ಮಾಲ್ ಟಾಪಿಕ್ ನ ತಗೊಂಡು ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಬಗ್ಗೆ ಮಾತಾಡೋಣ. ಸೊ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ತುಂಬಾ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ನಾನು ಹೇಳಕ್ ಬಂದಿರೋ ವಿಷಯನ ಆದಷ್ಟು ಬೇಗ ಹೇಳಿ ಮುಗಿಸ್ತೀನಿ. ಸೊ ಇವತ್ತು ಕ್ವಾಡ್ರಾಟಿಕ್ ಇಕ್ವೇಶನ್ ಇಂದ ಸ್ಟಾರ್ಟ್ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾನು ಜಾಸ್ತಿ ಟೈಮ್ ತಗೊಳ್ದೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ವಾಡ್ರಾಟಿಕ್ ಇಕ್ವೇಶನ್ ಏನು? ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಫಸ್ಟ್ ಅದರ ಡೆಫಿನೇಷನ್ ನೋಡ್ಬಿಡೋಣ. ಸೊ ಎನಿ ಇಕ್ವೇಶನ್ ವಿಚ್ ಈಸ್ ಆಫ್ ದಿ ಫಾರ್ಮ್ any quadratic equation which is of the form ax square plus bx plus c equal to 0. ax square plus bx plus c equal to 0. Or equation ಇಲ್ಲ ಇನ್ನೊಂದು ಡೆಫಿನೇಷನ್ ನೋಡೋಣ. ಆರ್ ಇಕ್ವೇಶನ್ in one variable with highest degree 2 is called quadratic equation. ಈ ತರ ಇರೋ equations ನಾವು quadratic equations ಅಂತ ಕರಿತೀವಿ. Any equation which is of the form ax square plus bx plus c equal to 0 or equation in one variable with the highest degree 2 is called quadratic equation. ಒಂದು example ನೋಡೋಣ. Example. So 4x square plus 5x minus 6 equal to 0. This is one example for quadratic equation. ಯಾಕೆಂದ್ರೆ ಇದು ax square plus bx plus c ಫಾರ್ಮ್ ಅಲ್ಲಿ ಇದೆ. ಅದೇ ತರ ಇದಕ್ಕಿರೋ ಹೈಯೆಸ್ಟ್ ಡಿಗ್ರಿ ಎಷ್ಟು? ಇಲ್ಲಿರೋ ವೇರಿಯಬಲ್ ಒಂದೇ. ಇಟ್ ಇಸ್ ಇನ್ ಒನ್ ವೇರಿಯಬಲ್ x ಸ್ಕ್ವೇರ್ x. ಇಲ್ಲಿರೋದು ಒಂದೇ ವೇರಿಯಬಲ್ ಅಂಡ್ ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ? 2. ಸೊ ಹಾಗಾಗಿ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೀವಿ. ಹಾಗೆ ಮತ್ತೊಂದು ಎಕ್ಸಾಂಪಲ್ ನೋಡೋಣ. x ಸ್ಕ್ವೇರ್ ಪ್ಲಸ್ 9 ಈಕ್ವಲ್ ಟು 0. ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತೆ. ಯಾಕೆ ಅಂದ್ರೆ ಇಟ್ ಈಸ್ ಆಲ್ಸೋ ಆಫ್ ದಿ ಫಾರ್ಮ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಅಂಡ್ equation in one variable with highest degree 2. ಇಲ್ಲೂ ಕೂಡ ಹೈಯೆಸ್ಟ್ ಡಿಗ್ರಿ ಏನಿದೆ equation ಗೆ? 2 ಇದೆ. ಹಾಗಾಗಿ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ಬೋದು. ಹಾಗಿದ್ರೆ ಸರ್ ಇಲ್ಲಿ ಎಕ್ಸ್ ಟರ್ಮ್ ಇದೆ, ಇಲ್ಲಿ ಎಕ್ಸ್ ಟರ್ಮ್ ಇಲ್ವಲ್ಲ, ಮಿಸ್ ಆಗ್ಬಿಟ್ಟಿದೆಯಲ್ಲ, ಏನಾಗಿದೆ ಅಂದ್ರೆ ಇಲ್ಲಿ ಎ ವ್ಯಾಲ್ಯೂ ಏನಿದೆ ಅಬ್ಸರ್ವ್ ಮಾಡೋಣ. ಜನರಲ್ ಇಕ್ವೇಶನ್ ಬರೆಯೋಣ. ಏನಿದೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0. ಇಲ್ಲಿ ಕಂಪೇರ್ ಮಾಡೋಣ ಕೊಯಿಫಿಷಿಯಂಟ್ಸ್ ನ. ಇಲ್ಲಿ ಎಕ್ಸ್ ಸ್ಕ್ವೇರ್ ಕೊಯಿಫಿಷಿಯಂಟ್ 1 ಇದೆ, ಹಾಗಾಗಿ ಎ ವ್ಯಾಲ್ಯೂ 1 ಇರುತ್ತೆ. ಬಟ್ ಇಲ್ಲಿ ಎಕ್ಸ್ ಅನ್ನೋ ಟರ್ಮೇ ಇಲ್ಲ. ಎಕ್ಸ್ ಅನ್ನೋ ಟರ್ಮ್ ಇಲ್ಲ ಅಂದ್ಮೇಲೆ ಅಲ್ಲಿ ಬಿ ವ್ಯಾಲ್ಯೂ 0 ಆಗ್ಬಿಟ್ಟಿರುತ್ತೆ. ಆಮೇಲೆ ಸಿ ವ್ಯಾಲ್ಯೂ ಏನಿದೆ? 9 ಇದೆ. ಹೌದಲ್ವಾ? ಇದು ಕೂಡ ಒಂದು ಎಕ್ಸಾಂಪಲ್. ದಿಸ್ ಇಸ್ ಒನ್ ಎಕ್ಸಾಂಪಲ್ ಅಂಡ್ ದಿಸ್ ಇಸ್ ಆಲ್ಸೋ ಒನ್ ಎಕ್ಸಾಂಪಲ್. ಹಾಗೆ ಇದನ್ನು ಕೂಡ ಎಕ್ಸಾಂಪಲ್ ಆಗಿ ಹೇಳ್ಬೋದು ಕ್ವಾಡ್ರಾಟಿಕ್ ಇಕ್ವೇಶನ್ಗೆ. ಯಾವುದು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x equal to 0. This is also an example for quadratic equation. But ಇಲ್ಲಿ c ವ್ಯಾಲ್ಯೂ 0 ಆಗ್ಬಿಟ್ಟಿದೆ. a ವ್ಯಾಲ್ಯೂ ಏನಿದೆ? 1 ಇದೆ, b ವ್ಯಾಲ್ಯೂ 5 ಇದೆ ಅಂಡ್ c ವ್ಯಾಲ್ಯೂ ಏನಿದೆ? 0 ಇದೆ. ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತೆ. ಇಲ್ಲೂ ಅಷ್ಟೇ ಹೈಯೆಸ್ಟ್ ಡಿಗ್ರಿ 2 ಇದೆ, ಹಾಗಾಗಿ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗ್ಲೇಬೇಕು. ನೆಕ್ಸ್ಟ್, ಕ್ವಾಡ್ರಾಟಿಕ್ ಇಕ್ವೇಶನ್ ಹಂಗಂದ್ಮೇಲೆ ಇಕ್ವೇಶನ್ ಅಂದ್ಮೇಲೆ ಡೆಫಿನೆಟ್ ಆಗಿ ಅದಕ್ಕೆ ರೂಟ್ ಎಕ್ಸಿಸ್ಟ್ ಆಗ್ಲೇಬೇಕು. ಸೊ ಹಾಗಿದ್ರೆ ಪ್ರತಿ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಎಷ್ಟು ರೂಟ್ಸ್ ಇರುತ್ತೆ? ಫಾರ್ ಎವ್ರಿ ಕ್ವಾಡ್ರಾಟಿಕ್ ಇಕ್ವೇಶನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0. ಪ್ರತಿ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ನಮಗೆ 2 ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಹೈಯೆಸ್ಟ್ ಡಿಗ್ರಿ 2 ಇದ್ರೆ 2 ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಹೈಯೆಸ್ಟ್ ಡಿಗ್ರಿ 3 ಇದ್ರೆ 3 ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಡಿಗ್ರಿ 3 ಇರೋದನ್ನ ಕ್ಯೂಬಿಕ್ ಇಕ್ವೇಶನ್ ಅಂತ ಹೇಳ್ತೀವಿ. ಅದು ಇಲ್ಲಿ ನಮಗೆ ಬೇಡ. ಇವಾಗ ನಾವು ಮಾತಾಡ್ತಿರೋದು ಕ್ವಾಡ್ರಾಟಿಕ್ ಇಕ್ವೇಶನ್ ಬಗ್ಗೆ. ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಹೈಯೆಸ್ಟ್ ಡಿಗ್ರಿ 2 ಇದೆ ಅಂದ್ರೆ ಆ ಇಕ್ವೇಶನ್ ಗೆ 2 ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಯಾವ್ದು ಅಂದ್ರೆ x1 ಅಂಡ್ x2. ನಾವು ಸಮ್ ಟೈಮ್ಸ್ ಅದನ್ನ ಆಲ್ಫಾ ಕಾಮ ಬೀಟಾ ಅಂತ ಕೂಡ ಯೂಸ್ ಮಾಡ್ತೀವಿ. ಆಲ್ಫಾ ಅಂಡ್ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ಅಂಡ್ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ಬೇಕಿದ್ರೆ ಇಲ್ಲಿ ಮಸ್ಟ್ ಅಂಡ್ ಶುಡ್ ಎ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಇರಬೇಕು. ಯಾಕೆ ಅಂದ್ರೆ ಎ ವ್ಯಾಲ್ಯೂ 0 ಆಗ್ಬಿಟ್ರೆ ಇದೇನಾಗುತ್ತೆ? ಕಂಪ್ಲೀಟ್ ಆಗಿ ax ಸ್ಕ್ವೇರ್ ಟರ್ಮ್ ಒಟ್ಟೋಗುತ್ತೆ. ax ಸ್ಕ್ವೇರ್ ಟರ್ಮ್ ಒಟ್ಟೋದ್ರೆ ಅಲ್ಲಿ ಏನಾಗಿರುತ್ತೆ? ಅದು
ಲೀನಿಯರ್ ಇಕ್ವೇಶನ್ ಆಗಿ ರೆಡ್ಯೂಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಎ ಮಸ್ಟ್ ಬಿ ನಾಟ್ ಈಕ್ವಲ್ ಟು 0. ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೀವಿ. ಅಂಡ್ ಪ್ರತಿ ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ಯಾವಾಗ್ಲೂ 2 ರೂಟ್ಸ್ ಎಕ್ಸಿಸ್ಟ್ ಆಗತ್ತೆ. ಈಗ ಆ ರೂಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ರೂಟ್ಸ್ ಫಸ್ಟ್, ರೂಟ್ಸ್ ಗಿನ್ನ ಮೊದಲು ಡಿಸ್ಕ್ರಿಮಿನೆಂಟ್ ಬಗ್ಗೆ ಮಾತಾಡೋಣ. ಡಿಸ್ಕ್ರಿಮಿನೆಂಟ್ ಏನಿದು? ಡಿಸ್ಕ್ರಿಮಿನೆಂಟ್ ಅಂದ್ರೆ ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್. Discriminant means an expression. So for any quadratic equation, ax square plus bx plus c equal to 0, where a not equal to 0, the expression b square minus 4ac is called discriminant. ನಾವು ಇದನ್ನೇ ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಸೊ ಡಿಸ್ಕ್ರಿಮಿನೆಂಟ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ b square minus 4ac. It is always denoted by d. So d is equal to b square minus 4ac. This is called discriminant. ಇದನ್ನ ತುಂಬಾ ಯೂಸ್ ಮಾಡ್ತೀವಿ. ಇದರ ಉಪಯೋಗ ತುಂಬಾ ಇದೆ. ಸೊ ಈ ಪಾಯಿಂಟ್ ನ ಮೆನ್ಷನ್ ಮಾಡ್ಕೊಳ್ಳಿ. ರೂಟ್ಸ್ ಬಗ್ಗೆ ಮಾತಾಡ್ಬೇಕಿದ್ರೆಲ್ಲ ನಾವು ಡಿಸ್ಕ್ರಿಮಿನೆಂಟ್ ನ ಯೂಸ್ ಮಾಡ್ತೀವಿ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac. ದಿಸ್ ಇಸ್ ಕಾಲ್ಡ್ ಡಿಸ್ಕ್ರಿಮಿನೆಂಟ್. ಸೊ ಈಗ ನೋಡೋಣ ರೂಟ್ಸ್ ಅಂದ್ರೆ ಏನು. ರೂಟ್ಸ್ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ರೂಟ್ಸ್ ಅಂದ್ರೆ ಏನು? ರೂಟ್ಸ್ ಆರ್ ನಥಿಂಗ್ ಬಟ್ ಸೊಲ್ಯೂಷನ್. ರೂಟ್ಸ್ ಆರ್ ನಥಿಂಗ್ ಬಟ್ solutions, or the value of x that is variable. It is nothing but the value of variable which satisfies the given equation. Is called root. ಹಾಗಿದ್ರೆ ನಾನೀಗ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಳ್ತೀನಿ. ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2x ಈಕ್ವಲ್ ಟು 0. ಈಗ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋದು ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ರೂಟಾ ಇಲ್ವಾ ಚೆಕ್ ಮಾಡಿ ಅಂದ್ರೆ ಹೇಗ್ ಮಾಡ್ತೀರಾ? ಇಲ್ಲಿ ಏನಿದೆ ಎಕ್ಸ್ ವ್ಯಾಲ್ಯೂ ಅದನ್ನ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? 1 ಸ್ಕ್ವೇರ್ ಪ್ಲಸ್ 1 ಮೈನಸ್ 2 ಇಂಟು 1 ಈಕ್ವಲ್ ಟು 0. ಸೊ ಹಾಗಿದ್ರೆ 2 ಮೈನಸ್ 2 ಈಕ್ವಲ್ ಟು 0 ಬರುತ್ತೆ. 0 ಈಕ್ವಲ್ ಟು 0. ಅರೆ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಎರಡು ಏನಾಗಿದೆ? ಇಲ್ಲಿ ಈಕ್ವಲ್ ಆಗ್ಬಿಟ್ಟಿದೆ. ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹಂಗಂದ್ಮೇಲೆ ಈ ಎಕ್ಸ್ ವ್ಯಾಲ್ಯೂ ಕೊಟ್ಟಿರೋ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೊ ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಇಸ್ ಕಾಲ್ಡ್ ರೂಟ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ಇಷ್ಟೇ, ತುಂಬಾ ಸಿಂಪಲ್. ರೂಟ್ ಅಂದ್ರೆ ಇಟ್ಸ್ ಅ ವ್ಯಾಲ್ಯೂ ಆಫ್ ಎಕ್ಸ್ ಆರ್ ವೇರಿಯಬಲ್. ಇನ್ ಕೇಸ್ ಇಲ್ಲಿ y ಅಲ್ಲಿ ಕೂಡ ಇರಬಹುದು ಇಕ್ವೇಶನ್. ಇದೇ ಇಕ್ವೇಶನ್ y ಸ್ಕ್ವೇರ್ ಪ್ಲಸ್ 1 ಮೈನಸ್ 2y ಈಕ್ವಲ್ ಟು 0. ಸೊ ನಾವಿಲ್ಲಿ ವೇರಿಯಬಲ್ ಚೇಂಜ್ ಮಾಡಬಹುದು. ಇಟ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ ವಿಚ್ ಸ್ಯಾಟಿಸ್ಫೈಸ್ ದಿ ಗಿವನ್ ಇಕ್ವೇಶನ್. ಅದನ್ನೇನಂತ ಕರಿತೀವಿ? ರೂಟ್ ಅಂತ ಕರಿತೀವಿ. ಈ ರೂಟ್ ಯಾವ್ಯಾವ ತರ ಎಕ್ಸಿಸ್ಟ್ ಆಗುತ್ತೆ, ಅದರ ನೇಚರ್ ಏನು ಅಂತ ನಾವು ಹೇಗೆ ಹೇಳೋದು? ಆ ನೇಚರ್ ನ ಡಿಸೈಡ್ ಮಾಡೋದಕ್ಕೆ ಡಿಸ್ಕ್ರಿಮಿನೆಂಟ್ ಯೂಸ್ ಮಾಡ್ತೀವಿ. ಇಲ್ಲಿ ಬಂದಿರೋ ರೂಟ್ ನಮಗೆ ರಿಯಲ್ ನಂಬರ್ ಆದ್ರೂ ಇರಬಹುದು. ಇಟ್ ಮೇ ಬಿ ಅ ರಿಯಲ್ ನಂಬರ್ ಆದ್ರೂ ಇರಬಹುದು, ಇಲ್ಲ ಅಂದ್ರೆ ರಾಷನಲ್ ನಂಬರ್ ಆದ್ರೂ ಇರಬಹುದು, ಇಲ್ಲ ಅಂದ್ರೆ ಇರ್ರಾಷನಲ್ ನಂಬರ್ ಆದ್ರೂ ಇರಬಹುದು, ಆರ್ ಈಕ್ವಲ್ ಇರಬಹುದು. ಎರಡೂ ರೂಟ್ಸ್ ಈಕ್ವಲ್ ಇರಬಹುದು, ಆರ್ ಅನ್ಈಕ್ವಲ್ ರೂಟ್ಸ್ ಇರಬಹುದು, ಆರ್ ಇಮ್ಯಾಜಿನರಿ ರೂಟ್ಸ್ ಇರಬಹುದು. ರೂಟ್ಸ್ ನಮಗೆ ಯಾವ ಫಾರ್ಮ್ ಅಲ್ಲಿ ಆದ್ರೂ ಎಕ್ಸಿಸ್ಟ್ ಆಗ್ಬಹುದು. ಬಟ್ ಆ ರೂಟ್ಸ್ ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಇವಾಗ. ಸೊ ನಾವು ನೇಚರ್ ಆಫ್ ರೂಟ್ಸ್ ನೋಡೋಣ. ನೇಚರ್ ಆಫ್ ರೂಟ್ಸ್ ಅದು ಡಿಪೆಂಡ್ ಆಗಿರೋದೇ ಡಿಸ್ಕ್ರಿಮಿನೆಂಟ್ ಮೇಲೆ. ನಮಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಗೊತ್ತಿದೆ. ನಮಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನಿದೆ? ಇಟ್ ಈಸ್ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಹೌದಲ್ವಾ? ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಈ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನಾದ್ರೂ ಗ್ರೇಟರ್ ದ್ಯಾನ್ 0 ಇದ್ರೆ ನಮಗೆ ಅಲ್ಲಿ 2 ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಸಿಗುತ್ತೆ. 2 ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಡಿಸ್ಟಿಂಕ್ಟ್ಸ್ ಅಂದ್ರೆ ಬೇರೆ ಬೇರೆ ರೂಟ್ಸ್ ಸಿಗುತ್ತೆ ನಮಗೆ.
ಅದೇ ತರ ಡಿಸ್ಕ್ರಿಮಿನೆಂಟ್ ಏನಾದ್ರು ಈಕ್ವಲ್ ಟು 0 ಇದ್ರೆ ನಮಗೆ 2 ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಸಿಗುತ್ತೆ. ಎರಡು ರಿಯಲ್ ರೂಟ್ಸ್ ಆಗಿರುತ್ತೆ ಅಂಡ್ ಎರಡು ಈಕ್ವಲ್ ಇರುತ್ತೆ. ಅದೇ ತರ ಡಿಸ್ಕ್ರಿಮಿನೆಂಟ್ ಏನಾದ್ರು ಲೆಸ್ ದ್ಯಾನ್ 0 ಇದ್ರೆ ನಮಗೆ ಅಲ್ಲಿ 2 ಇಮ್ಯಾಜಿನರಿ ರೂಟ್ಸ್ ಸಿಗುತ್ತೆ. ಇಮ್ಯಾಜಿನರಿ ರೂಟ್ಸ್ ಆರ್ ನಥಿಂಗ್ ಬಟ್ ನಂಬರ್ಸ್. ಇಮ್ಯಾಜಿನರಿ ನಂಬರ್ಸ್ ಅಂದ್ರೆ ನಮ್ಮ ರಿಯಲ್ ನಂಬರ್ ಸೆಟ್ ಅಲ್ಲಿ ಇರೋದಿಲ್ಲ ಆ ನಂಬರ್ಸ್. ಅದ್ ಯಾವ ತರ ಬರುತ್ತೆ ಅಂತ ನೋಡೋಣ, ಮುಂದಕ್ಕೆ ನೋಡೋಣ. ಸೊ ಈಗ ಡಿಸ್ಕ್ರಿಮಿನೆಂಟ್ ನ ಯೂಸ್ ಮಾಡ್ಕೊಂಡು ನೇಚರ್ ಆಫ್ ರೂಟ್ಸ್ ನ ಪ್ರಿಡಿಕ್ಟ್ ಮಾಡೋದು ಗೊತ್ತಾಯ್ತು. ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದ್ಯಾನ್ 0 ಇದ್ರೆ 2 ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0 ಇದ್ರೆ 2 ರಿಯಲ್ ಅಂಡ್ ಈಕ್ವಲ್ ರೂಟ್ಸ್. ಡಿಸ್ಕ್ರಿಮಿನೆಂಟ್ ಲೆಸ್ ದ್ಯಾನ್ 0 ಇದ್ರೆ 2 ಇಮ್ಯಾಜಿನರಿ ರೂಟ್ಸ್. ಒಂದೊಂದು ಎಕ್ಸಾಂಪಲ್ ನೋಡ್ಬೇಡ. ಹಾಗಿದ್ರೆ ಎಕ್ಸಾಂಪಲ್ ನೋಡಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ. ಸೊ ಫಸ್ಟ್ discuss the nature of the roots of quadratic equation 5x square minus 6x plus 7 equal to 0. ಹಾಗಾದ್ರೆ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ನೇಚರ್ ಏನಾಗಿರುತ್ತೆ ನೋಡೋಣ. ನೇಚರ್ ಹೇಗೆ ಡಿಸ್ಕಸ್ ಮಾಡೋದು? ನೇಚರ್ ಆಫ್ ರೂಟ್ಸ್ ನಮಗೆ ಗೊತ್ತು. ಇಲ್ಲಿರೋದು ಕ್ವಾಡ್ರಾಟಿಕ್ ಇಕ್ವೇಶನ್. ಹಾಗಿದ್ಮೇಲೆ ಡೆಫಿನೆಟ್ಲಿ ಇದಕ್ಕೆ 2 ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಒಂದು x1 ಇನ್ನೊಂದು x2 ಆರ್ ಇಲ್ಲ ಅಂದ್ರೆ ಆಲ್ಫಾ ಬೀಟಾ. ಹಾಗೆ ಈ ನೇಚರ್ ಆಫ್ ರೂಟ್ಸ್ ಏನಿರುತ್ತೆ ನೋಡ್ಬಿಡೋಣ. ಫಸ್ಟ್ ಇಲ್ಲಿ ಬರ್ಕೊಳ್ಳೋಣ. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಎ ವ್ಯಾಲ್ಯೂ ಏನಾಗುತ್ತೆ? ಎ ಇಸ್ 5. ಬಿ ವ್ಯಾಲ್ಯೂ ಏನಾಗುತ್ತೆ? ಬಿ ಇಸ್ -6. ನಮಗೆ ಸ್ಟ್ಯಾಂಡರ್ಡ್ ಇಕ್ವೇಶನ್ ಇರೋದು ಯಾವ ಫಾರ್ಮ್ ಅಲ್ಲಿ ಅಂತ ಗೊತ್ತು ನಿಮಗೆ. ಸ್ಟ್ಯಾಂಡರ್ಡ್ ಇಕ್ವೇಶನ್ ಯಾವ ಫಾರ್ಮ್ ಅಲ್ಲಿ ಇದೆ? ಇಟ್ ಈಸ್ ಆಫ್ ದಿ ಫಾರ್ಮ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಬಟ್ ಇಲ್ಲಿ ಪ್ಲಸ್ ಬಿ ಇರೋದು, ಇಲ್ಲಿ -6 ಇದೆ. ಹಾಗಾಗಿ ಬಿ ವ್ಯಾಲ್ಯೂನ -6 ಅಂತ ತಗೋಬೇಕು. ಸೊ ಸಿ ವ್ಯಾಲ್ಯೂ +7 ಆಗುತ್ತೆ. ಈಗ ಇದನ್ನ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನ್ ಬರುತ್ತೆ? ಬಿ ಸ್ಕ್ವೇರ್ ಅಂದ್ರೆ -6 ದ ಹೋಲ್ ಸ್ಕ್ವೇರ್ ಮೈನಸ್ 4 ಎ ಸಿ. ಎ ಅಂದ್ರೆ 5, ಸಿ ಅಂದ್ರೆ 7. ಸೊ ಡಿ ಈಕ್ವಲ್ಸ್ ಬಿ ಸ್ಕ್ವೇರ್ ಅಂದ್ರೆ 36 ಮೈನಸ್ 4 5s are 20, 27s are 140. ಸೊ 36 ಮೈನಸ್ 140. ಆಬ್ವಿಯಸ್ಲಿ ನಮಗೆ ಗೊತ್ತು ಇದ್ರ ವ್ಯಾಲ್ಯೂ ಲೆಸ್ ದ್ಯಾನ್ 0ನೇ ಇರುತ್ತೆ. ಯಾಕೆಂದ್ರೆ ಇಲ್ಲಿ ಬಿಗ್ಗರ್ ನಂಬರಿಗೆ ನೆಗೆಟಿವ್ ಸೈನ್ ಇದೆ, ಹೌದಲ್ವಾ? -140ಗೆ ಮೈನಸ್ ಸೈನ್ ಇದೆ. ಹಂಗಂದ್ಮೇಲೆ ಇಲ್ಲಿ ಬಿಗ್ಗರ್ ನಂಬರ್ಗೆ ನೆಗೆಟಿವ್ ಸೈನ್ ಇರೋದ್ರಿಂದ ಡಿಸ್ಕ್ರಿಮಿನೆಂಟ್ ಡೆಫಿನೆಟ್ಲಿ ಲೆಸ್ ದ್ಯಾನ್ 0ನೇ ಬರುತ್ತೆ. ಲೆಸ್ ದ್ಯಾನ್ 0 ಬಂದ್ರೆ ನಮಗೆ ಗೊತ್ತಿದೆ ರೂಟ್ಸ್ ಏನಾಗಿರುತ್ತೆ? ಇಮ್ಯಾಜಿನರಿ ರೂಟ್ಸ್ ಇರುತ್ತೆ. ಎರಡೂ ಕೂಡ ನಮಗೆ ಇಲ್ಲಿ ಇಮ್ಯಾಜಿನರಿ ರೂಟ್ಸ್ ಆಗಿರುತ್ತೆ. ಅಂಡ್ ಇಮ್ಯಾಜಿನರಿ ರೂಟ್ಸ್ ಆಗಿದ್ರೆ ಅದು ಕಾಂಜುಗೇಟ್ ಪೇರ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಕಾಂಜುಗೇಟ್ ಪೇರ್ಸ್ ಇಮ್ಯಾಜಿನರಿ ರೂಟ್ಸ್ ಕೂಡ ಜೊತೆಗೆ ಏನಾಗಿರುತ್ತೆ? ಅದು ಕಾಂಜುಗೇಟ್ ಪೇರ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಕಾಂಜುಗೇಟ್ ಪೇರ್ಸ್ ಏನಿದು? ಇದೆಲ್ಲ ನೋಡೋಣ ಮುಂದೆ. ಪ್ರಾಬ್ಲಮ್ ಡಿಸ್ಕಸ್ ಮಾಡ್ಬೇಕಿದ್ರೆ ಹೇಳ್ತೀನಿ. ಕಾಂಜುಗೇಟ್ ಪೇರ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಈಗ ಅದೇ ತರ ಮತ್ತೊಂದು ಎಕ್ಸಾಂಪಲ್ ನೋಡ್ಬಿಡೋಣ. ಸೆಕೆಂಡ್ ಎಕ್ಸಾಂಪಲ್, ಇನ್ನೊಂದು ಇಕ್ವೇಶನ್ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9 ಈಕ್ವಲ್ ಟು 0. ಇದು ಮತ್ತೊಂದು ಇಕ್ವೇಶನ್. ಇದ್ರದ್ದು ನೇಚರ್ ಏನಿರುತ್ತೆ ನೋಡ್ಬಿಡೋಣ. ನೇಚರ್, ಸೊ ನೇಚರ್ ಅಂದ್ರೆ ಮತ್ತೆ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ 6 ಇದೆ, ಸಿ ವ್ಯಾಲ್ಯೂ 9 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಿ ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ. ಸೊ ಹಾಗಿದ್ರೆ ಏನ್ ಬರುತ್ತೆ? ಡಿಸ್ಕ್ರಿಮಿನೆಂಟ್ 36 ಮೈನಸ್ 36. ಸೊ ಡಿಸ್ಕ್ರಿಮಿನೆಂಟ್ 0 ಆಗಿದೆ. ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0 ಬಂದ್ಬಿಟ್ಟಿದೆ. ಈಕ್ವಲ್ ಟು 0 ಬಂದ್ರೆ ನಮಗೆ ಗೊತ್ತು, ನಮಗೆ ಏನ್ ಸಿಗುತ್ತೆ? 2 ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಸಿಗುತ್ತೆ. 2 ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಸಿಗುತ್ತೆ. ಅಂದ್ರೆ ಇಲ್ಲಿ ಬರೋ ರೂಟ್ಸ್ ಏನಾಗಿರುತ್ತೆ? ಸಪೋಸ್ x1 ಅಂಡ್ x2 ನ ರೂಟ್ಸ್ ಅನ್ಕೊಂಡ್ರೆ x1 ಇಸ್ ಈಕ್ವಲ್ ಟು x2 ಇರುತ್ತೆ, ಆರ್ ಆಲ್ಫಾ ಈಕ್ವಲ್ ಟು ಬೀಟಾ ಇರುತ್ತೆ. ರೂಟ್ಸ್ ಆರ್ ಈಕ್ವಲ್. ಇಲ್ಲಿ ಈಕ್ವಲ್ ರೂಟ್ಸ್ ಬರುತ್ತೆ. ಗೊತ್ತಾಯ್ತಲ್ವಾ? ಮುಂದಕ್ಕೆ ಹೋಗೋಣ. ಅದೇ ತರ ಮತ್ತೊಂದು ನೋಡ್ಬೇಡ, ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಡ. 2x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 3 ಈಕ್ವಲ್ ಟು 0. ಸೊ ಇದನ್ನ ನೋಡೋಣ. ಇದಕ್ಕೆ ಡಿಸ್ಕ್ರಿಮಿನೆಂಟ್ ಏನ್ ಬರುತ್ತೆ ನೋಡೋಣ. ಡಿ ಈಕ್ವಲ್ಸ್ ಬಿ ಸ್ಕ್ವೇರ್. ಹಿಯರ್ ಎ ಇಸ್ 2, ಬಿ ಇಸ್ 6 ಅಂಡ್ ಸಿ ಇಸ್ 3. ಸೊ ಬಿ ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್ ಮೈನಸ್ 4 ಇಂಟು 2 ಇಂಟು 3. ಸೊ ಏನ್ ಬರುತ್ತೆ? ಡಿ ಈಕ್ವಲ್ಸ್ 36 ಮೈನಸ್ 4 2 8, 8 is 24. ಸೊ ನಮಗೆ ಗೊತ್ತಿಲ್ಲಿ 36 ಮೈನಸ್ 24. ಆಬ್ವಿಯಸ್ಲಿ ಇದು ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂದ್ರೆ ಏನಾಗುತ್ತೆ? ಅಂದ್ರೆ 36 ಮೈನಸ್ 24 ಎಷ್ಟಾಗುತ್ತೆ? ನಮಗೆ 12 ಸಿಗುತ್ತೆ, ಹೌದಲ್ವಾ? 12. ಸೊ 12 ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂದ್ರೆ ನಮಗೆ ಗೊತ್ತು ಇಲ್ಲಿ 2 ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಸಿಗುತ್ತೆ. 2 ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಅಂದ್ರೆ
ಬೇರೆ ಬೇರೆ ಅನ್ಈಕ್ವಲ್ ಆರ್ ಡಿಫ್ರೆಂಟ್ ರೂಟ್ಸ್, ಎರಡು ಬೇರೆ ಬೇರೆ ನಂಬರ್ಸ್ ಸಿಗುತ್ತೆ ನಮಗೆ. ಗೊತ್ತಾಯ್ತಲ್ವಾ? ಏನು ಡೌಟ್ ಇಲ್ಲ ಅಲ್ವಾ? ಇದು ನೇಚರ್ ಆಫ್ ರೂಟ್ಸ್. ಅದೇ ತರ ಹಾಗಿದ್ರೆ ರೂಟ್ಸ್ ನ ಫೈಂಡ್ ಔಟ್ ಮಾಡೋದು ಹೇಗೆ? ಆ ರೂಟ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಮ ಹತ್ರ ಯಾವ್ದಾದ್ರು ಮೆಥಡ್ಸ್ ಇದಾವ? ಮೆಥಡ್ಸ್ ಟು ಫೈಂಡ್ ರೂಟ್ಸ್, ಮೆಥಡ್ಸ್ ಟು ಫೈಂಡ್ ರೂಟ್ಸ್. ಸೊ ಇಲ್ಲಿ ನೋಡೋಣ, ಮೆಥಡ್ಸ್ ಟು ಫೈಂಡ್ ರೂಟ್ಸ್. ಯಾವ್ಯಾವ ಮೆಥಡ್ಸ್ ಅಲ್ಲಿ ರೂಟ್ಸ್ ನ ಫೈಂಡ್ ಔಟ್ ಮಾಡಬಹುದು? ಫಸ್ಟ್ ಒನ್, ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿ ರೂಟ್ಸ್ ನ ಫೈಂಡ್ ಔಟ್ ಮಾಡಬಹುದು. ಅದೇ ತರ ಸೆಕೆಂಡ್ ಒನ್, ಕ್ವಾಡ್ರಾಟಿಕ್ ಫಾರ್ಮುಲಾ. ಕ್ವಾಡ್ರಾಟಿಕ್ ಫಾರ್ಮುಲಾ. ಸೊ ಫಸ್ಟ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು, ಅದನ್ನ ಹೇಗೆ ಯೂಸ್ ಮಾಡೋದು ನೋಡೋಣ. ಫ್ಯಾಕ್ಟರೈಸೇಷನ್ ಗೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡು ಮಾಡೋಣ. ಸೊ ಈಗ ನೋಡೋಣ, ಒಂದು ಎಕ್ಸಾಂಪಲ್ ತಗೋಣ ಫ್ಯಾಕ್ಟರೈಸೇಷನ್ ಗೆ. ಯಾವ ಎಕ್ಸಾಂಪಲ್ ತಗೊಳ್ಳೋಣ? ನಾನೇ ಒಂದು ಕನ್ಸಿಡರ್ ಮಾಡ್ತೀನಿ ಇಕ್ವೇಶನ್. x² ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0. ಈ ಇಕ್ವೇಶನ್ ಗೆ ರೂಟ್ಸ್ ನ ಹೇಗೆ ಫೈಂಡ್ ಔಟ್ ಮಾಡೋದು? ಬೈ ಯೂಸಿಂಗ್ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿ ಹೇಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಫ್ಯಾಕ್ಟರೈಸೇಷನ್ ಅಂದ್ರೆ ಏನು ಇಲ್ಲ, ತುಂಬಾ ಸಿಂಪಲ್. ಇಲ್ಲಿ ನೋಡಿ ಏನೇನ್ ಮಾಡ್ಬೇಕಂತ ಕ್ಲಿಯರ್ ಆಗಿ ಕೇಳಿಸ್ಕೊಂಡ್ಬಿಡಿ. ಇದು ಯಾವ ಫಾರ್ಮ್ ಅಲ್ಲಿ ಇದೆ ಫಸ್ಟ್ ಬರ್ದ್ಬೇಡ. ಇಟ್ ಈಸ್ ಆಫ್ ದಿ ಫಾರ್ಮ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಫಸ್ಟ್ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಏನಿರುತ್ತೆ, ಇಲ್ಲಿ ಸಿ ಟರ್ಮ್ ಏನಿರುತ್ತೆ, ಅದರ ಜೊತೆಗೆ ಫಸ್ಟ್ ನಾವು ಯಾವಾಗ್ಲೂ ಎ ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಈ ಸಿ ಅನ್ನೋ ನಂಬರ್ ಜೊತೆಗೆ ಇಲ್ಲಿ ಕೊಯಿಫಿಷಿಯಂಟ್ ಆಫ್ x² ಏನಿರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಕೊಯಿಫಿಷಿಯಂಟ್ ಆಫ್ x² ಏನಿದೆ? ಏನು ಇಲ್ಲ ಅಂದ್ರೆ ನಮಗೆ ಗೊತ್ತು. ಸೊ ಡೆಫಿನೆಟ್ಲಿ ಅಲ್ಲಿ ಏನಿರುತ್ತೆ? ಅಲ್ಲಿ 1 ಇರುತ್ತೆ, ಹೌದಲ್ವಾ? ಸೊ ಇಲ್ಲಿ 1 ಇರುತ್ತೆ. ಹಾಗಾದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 1 ಇಂಟು 2 2 ಆಗುತ್ತೆ. ಈಗ ಎರಡು ನಂಬರ್ನ ನಾವು ಕನ್ಸಿಡರ್ ಮಾಡ್ಬೇಕು, ಯಾಕೆಂದ್ರೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್, ಅದಕ್ಕೆ ಎರಡು ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಆ ಎರಡು ನಂಬರ್ಸ್ ನ ನಾವು ತಗೋಬೇಕು. ಹೇಗೆ ಅಂದ್ರೆ ಅವು ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2 ಬರಬೇಕು, ಆಡ್ ಮಾಡಿದ್ರೆ 3 ಬರಬೇಕು. ನಿಮಗೆ ಗೊತ್ತಿರ್ಲಿ, ಅವೆರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರಬೇಕು? 2 ಬರಬೇಕು. ಅದೇ ತರ ಆಡ್ ಮಾಡಿದ್ರೆ ನಮ್ಗೆ ಏನ್ ಬರಬೇಕು? 3 ಬರಬೇಕು. ಆ ತರದ ಎರಡು ನಂಬರ್ಸ್ ತಗೊಳ್ಳಿ. ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು, ಆಡ್ ಮಾಡಿದ್ರೆ 3 ಬರಬೇಕು. ನಾನ್ ತಗೊಳ್ತೀನಿ 2 1s are 2. 2 ಮತ್ತೆ 1 ನ ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ. ಅದೇ ತರ 2 and 1 ನ ಆಡ್ ಮಾಡಿದ್ರೆ 3 ಬರುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ಇವೆರಡು ಈ ಇಕ್ವೇಶನ್ ಗೆ ರೂಟ್ಸ್ ಆಗಿರುತ್ತೆ. ಅದನ್ನ ಬರೆಯೋದು ಹೇಗೆ ನೋಡೋಣ. 1x² ಪ್ಲಸ್ ನಾನು 1x ಬರೀತೀನಿ, ಆಮೇಲೆ ಪ್ಲಸ್ 2x ಬರೀತೀನಿ, ಪ್ಲಸ್ 2 ಈಕ್ವಲ್ ಟು 0. ಸೊ ಇವೆರಡರಲ್ಲೂ ನಾವೇನ್ ಕಾಮನ್ ತಗೋಬಹುದು? ಎಕ್ಸ್ ಕಾಮನ್ ತಗೋಬಹುದು. ತಗೊಂಡ್ರೆ ಏನಾಗುತ್ತೆ? ಇಲ್ಲಿ ಏನಿರುತ್ತೆ? ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಇರುತ್ತೆ. x² ಅಲ್ಲಿ ಎಕ್ಸ್ ಕಾಮನ್ ತೆಗೆದ್ಬಿಟ್ರೆ ಎಕ್ಸ್ ಇರುತ್ತೆ, ಪ್ಲಸ್ ಇಲ್ಲಿ ಎಕ್ಸ್ ಕಾಮನ್ ತಗೊಂಡ್ರೆ 1 ಇರುತ್ತೆ, ಪ್ಲಸ್ ಇಲ್ಲಿ 2 ಕಾಮನ್ ತಗೊಂಡ್ರೆ ಅಗೇನ್ ಫಸ್ಟ್ ಟರ್ಮ್ ಅಲ್ಲಿ ಎಕ್ಸ್, ಸೆಕೆಂಡ್ ಟರ್ಮ್ ಅಲ್ಲಿ 1 ಬರುತ್ತೆ. ಮತ್ತೆ ಎರಡರಲ್ಲೂ ನಾವು ಎಕ್ಸ್ ಪ್ಲಸ್ 1 ಕಾಮನ್ ತಗೋಬಹುದು. ಇನ್ ಕೇಸ್ ನಿಮ್ಗೆ ಇಲ್ಲಿ ಏನಾದ್ರು ಡಿಫ್ರೆಂಟ್ ನಂಬರ್ಸ್ ಬಂದಿದ್ರೆ ನೀವೇನೋ ಮಿಸ್ಟೇಕ್ ಮಾಡಿದೀರಾ ಅಂತ. ಸೊ ನೀವು ತಗೊಂಡಿರೋ ನಂಬರ್ಸ್ ಕರೆಕ್ಟ್ ಆಗಿರೋದಿಲ್ಲ, ಮತ್ತೆ ಚೆಕ್ ಮಾಡ್ಬೇಕು. ಈಗ x+1 ನನಗೆ ಸೇಮ್ ಇದೆ. ಸೊ ಹಾಗಾಗಿ ಮತ್ತೆ x+1 ಕಾಮನ್ ತಗೊಳ್ತೀನಿ. ಮತ್ತೆ x+1 ಕಾಮನ್ ತಗೊಂಡ್ರೆ ಇಲ್ಲಿ x ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ. ಸೊ ಮತ್ತೆ x+2 ಈಕ್ವಲ್ ಟು 0. ಈಗ ಈಚ್ ಬ್ರಾಕೆಟ್ ನ ಈಕ್ವಲ್ ಟು 0 ಮಾಡೋಣ, ಯಾಕೆಂದ್ರೆ ಪ್ರಾಡಕ್ಟ್ ಆಫ್ ದಿಸ್ 2 ಇಸ್ ಈಕ್ವಲ್ ಟು 0. ಹಾಗಾಗಿ ಪ್ರತಿ ಬ್ರಾಕೆಟ್ ನ 0 ಗೆ ಇಕ್ವೇಟ್ ಮಾಡೋಣ. ಸೊ x+1 ಈಕ್ವಲ್ ಟು 0. ಅದೇ ತರ x+2 ಈಕ್ವಲ್ ಟು 0. ಹಾಗಿದ್ರೆ x ವ್ಯಾಲ್ಯೂ ಏನ್ ಬರುತ್ತೆ? x ಈಕ್ವಲ್ ಟು -1. ಅದೇ ತರ x ಈಕ್ವಲ್ ಟು -2. ಇವೆರಡು ರೂಟ್ಸ್ ಆಗಿರುತ್ತೆ. ಕೊಟ್ಟಿರೋ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ರೂಟ್ಸ್ ಆಗಿರುತ್ತೆ. ನಾ ಹೇಳಿದ್ದು ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ಈಗ ಹಾಗಿದ್ರೆ ಸರ್ ಹೇಗೆ ನಂಬೋದು? ವೆರಿಫೈ ಮಾಡ್ಬೇಡ. x ಇಸ್ ಈಕ್ವಲ್ ಟು -1 ಅನ್ನ ಕೊಟ್ಟಿರೋ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಿದೆ? x² ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಪ್ಲೇಸ್ ಗೆ 1 ಕೊಡೋಣ. 1 ಕೊಟ್ರೆ 1² ಸಾರಿ -1 ಕೊಟ್ರೆ -1² ಅಂದ್ರೆ +1 ಆಗುತ್ತೆ. ಪ್ಲಸ್ 3 ಇಂಟು -1 ಅಂದ್ರೆ -3 ಆಗುತ್ತೆ. ಪ್ಲಸ್ 2 ಈಕ್ವಲ್ ಟು 0. 2 plus 1 3, 3 minus 3 0 ಬರುತ್ತೆ. 0 equal to 0. LHS equal to RHS. That means the value of x which is equal to -1 is the root of the quadratic equation. ಆ ನಂಬರ್ ಈ quadratic equation ಗೆ ರೂಟ್ ಆಗಿದೆ. ಅದೇ ತರ -2 ಚೆಕ್ ಮಾಡೋಣ. x² plus 3x plus 2 equal to 0. ಇಲ್ಲೂ ಅಷ್ಟೇ x ಪ್ಲೇಸ್ ಅಲ್ಲಿ -2 ಕೊಡ್ಬೇಕು. -2² ಅಂದ್ರೆ 4 ಆಗುತ್ತೆ. ಪ್ಲಸ್ 3 ಇಂಟು -2 ಅಂದ್ರೆ -6 ಆಗುತ್ತೆ. ಪ್ಲಸ್ 2 ಈಕ್ವಲ್ ಟು 0. ಸೊ 4 plus 2 6, 6 minus 6 0 equal to 0. ಅರೆ ನಮ್ಗೆ ಎರಡು ಕೇಸಸ್ ಅಲ್ಲೂ
0 equal to 0, LHS equal to RHS ಬಂದಿದೆ. ಹಂಗಂದ್ಮೇಲೆ ಈ ಎರಡೂ ನಂಬರ್ ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ರೂಟ್ಸ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಫ್ಯಾಕ್ಟರೈಸೇಷನ್ ಮೆಥಡ್. ಇದು ಗೊತ್ತಾಯ್ತು ಅನ್ಕೊಳ್ತೀನಿ, ಯಾರಿಗೂ ಏನು ಡೌಟ್ ಇಲ್ಲ. ಈಗ ನೆಕ್ಸ್ಟ್ ಮೆಥಡ್ ನೋಡೋಣ, ಕ್ವಾಡ್ರಾಟಿಕ್ ಫಾರ್ಮುಲಾ. ಸೊ ಏನಿದು ಕ್ವಾಡ್ರಾಟಿಕ್ ಫಾರ್ಮುಲಾ? ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್. ಇದು ಎಕ್ಸ್ ಈಕ್ವಲ್ಸ್ ರೂಟ್ ನ ಫೈಂಡ್ ಔಟ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ರೂಟ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ರೂಟ್ ಇಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ ಅಂದ್ರೆ ಫಾರ್ಮುಲಾ -b ಪ್ಲಸ್ ಆರ್ ಮೈನಸ್ ರೂಟ್ ಓವರ್ b² ಮೈನಸ್ 4ac by total divided by 2a. This is the formula to find out the roots of the quadratic equation. ಒಂದು ಎಕ್ಸಾಂಪಲ್ ನೋಡ್ಬಿಡೋಣ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ನಾನು ಇವಾಗ x² ಪ್ಲಸ್ 3x ಪ್ಲಸ್ 4 ಈಕ್ವಲ್ ಟು 0 ಈ ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಳ್ತೀನಿ. ಇದಕ್ಕೆ ರೂಟ್ಸ್ ಏನ್ ಬರುತ್ತೆ ನೋಡೋಣ. ಅಂದ್ರೆ ಎಲ್ಲಾ ವ್ಯಾಲ್ಯೂಸ್ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಮುಗಿತು. ಇಲ್ಲಿ a ವ್ಯಾಲ್ಯೂ ಏನಿದೆ, a is 1, b is 3, ಅದೇ ತರ c is 4. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. x ಈಕ್ವಲ್ಸ್ ಮೈನಸ್ b ಅಂದ್ರೆ 3 ಪ್ಲಸ್ ಆರ್ ಮೈನಸ್ ರೂಟ್ ಓವರ್ b² ಅಂದ್ರೆ 9 ಮೈನಸ್ 4 ಇಂಟು a ಇಂಟು c. 4 ಇಂಟು a is 1, c ಏನ್ ಬರುತ್ತೆ, c is 4 by total divide by 2 into a. So x equals minus 3 plus or minus root over 9 minus 4 4s are 16 by 2 into 1, 2. So x equals minus 3 plus or minus 9 minus 16 ಅಂದ್ರೆ ನಮಗೆ minus 7 ಬರುತ್ತೆ. minus 7 divide by 2. ಸೊ ಇದು ನಮ್ಮ ಕ್ವಾಡ್ರಾಟಿಕ್ ಇಕ್ವೇಶನ್, ಕೊಟ್ಟಿರುವ ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ರೂಟ್ಸ್ ಆಗಿರುತ್ತೆ. ಇದು ಕೊಟ್ಟಿರೋ ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ಇಲ್ಲಿ ನಮಗೆ ನೋಡ್ತಿದ್ರೆ ಗೊತ್ತಾಗುತ್ತೆ, ಈ b² ಮೈನಸ್ 4 ಏನಿರೋದು ac ಅನ್ನೋದು ಇದೇನಿದೆ, ಇದು ಡಿಸ್ಕ್ರಿಮಿನೆಂಟ್. ಇಲ್ಲಿ ಡಿಸ್ಕ್ರಿಮಿನೆಂಟ್ ಲೆಸ್ ದ್ಯಾನ್ 0 ಬಂದ್ಬಿಟ್ಟಿದೆ. ಲೆಸ್ ದ್ಯಾನ್ 0 ಅಂದ್ರೆ ಇವು ಏನಾಗಿರುತ್ತೆ, ದೀಸ್ ಆರ್ ನಥಿಂಗ್ ಬಟ್ ಇಮ್ಯಾಜಿನರಿ ರೂಟ್ಸ್ ಆಗಿರುತ್ತೆ. ರೂಟ್ ಒಳಗಡೆ, ಸ್ಕ್ವೇರ್ ರೂಟ್ ಒಳಗಡೆ ನೆಗೆಟಿವ್ ವ್ಯಾಲ್ಯೂ ಅಲೋ ಇಲ್ಲ. ಇಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ ನೆಗೆಟಿವ್ ವ್ಯಾಲ್ಯೂ ಬಂದ್ಬಿಟ್ಟಿದೆ, ಹೌದಲ್ವಾ? ಅಬ್ಸರ್ವ್ ಮಾಡಿ, ಲಾಸ್ಟ್ ಸ್ಟೆಪ್ ಅಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ ನಮಗೆ ನೆಗೆಟಿವ್ ನಂಬರ್ ಬಂದ್ಬಿಟ್ಟಿದೆ. ಇಲ್ಲಿ ರೂಟ್ ಒಳಗಡೆ ನೆಗೆಟಿವ್ ಬಂದ್ಬಿಟ್ಟಿದೆ. ಈ ತರ ಬರೋ ಹಂಗಿಲ್ಲ. ಬಂದ್ರೆ ನಮ್ಗಲ್ಲಿ ಇಮ್ಯಾಜಿನರಿ ನಂಬರ್ ಎಕ್ಸಿಸ್ಟ್ ಆಗುತ್ತೆ. ಅದಕ್ಕೆ ಈ ರೂಟ್ಸ್ ನ ಇಮ್ಯಾಜಿನರಿ ರೂಟ್ಸ್ ಅಂತ ಕರಿತೀವಿ. ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಮುಂದಕ್ಕೆ ಹೋಗೋಣ. ಇದು ಕ್ವಾಡ್ರಾಟಿಕ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ನಾವು ರೂಟ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಇದೇ ತರ ಹಿಂದ್ಗಡೆನೆ ನಾವು ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಅದೇ ಕ್ವಶನ್ ಗೆ ಈ ಫಾರ್ಮುಲಾ ಮೆಥಡ್ ಅಪ್ಲೈ ಮಾಡೋಣ. ಸೇಮ್ ರೂಟ್ಸ್ ಬರುತ್ತಾ ಚೆಕ್ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ x² ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0. ಸೊ ಹಾಗಿದ್ರೆ ನಾನು ಮತ್ತೊಂದು ಎಕ್ಸಾಂಪಲ್ ನ ತಗೊಳ್ತೀನಿ. ಇವಾಗ x² ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0. ಇಲ್ಲಿ ಗೊತ್ತಿದೆ ನಮಗೆ a ವ್ಯಾಲ್ಯೂ 1 ಇದೆ, b ವ್ಯಾಲ್ಯೂ 3 ಇದೆ, c ವ್ಯಾಲ್ಯೂ 2 ಇದೆ. ಸೊ ಹಾಗಿದ್ರೆ ಫಾರ್ಮುಲಾ x is equal to minus b plus or minus root over b² minus 4ac by 2a. So x equals minus b ಅಂದ್ರೆ minus 3 plus or minus root over b² ಅಂದ್ರೆ 9 minus 4 into a ಅಂದ್ರೆ 1, c ಅಂದ್ರೆ 2 whole divide by 2 into a ಅಂದ್ರೆ 2 into 1. So x ವ್ಯಾಲ್ಯೂ ಏನ್ ಬರುತ್ತೆ, minus 3 plus or minus root over 9 minus 4 1s are 4, 4 2s are 8, 9 minus 8 ಅಂದ್ರೆ 1 ಬರುತ್ತೆ. 1 divide by 2 1s are 2. ಅರೆ ಹಾಗಿದ್ರೆ what is square root of 1? Square root of 1 ಬಂದು 1. So minus 3 plus or minus 1 by 2. ಈಗ ಇಲ್ಲಿ 2x ವ್ಯಾಲ್ಯೂ ಸಿಕ್ಬಿಟ್ಟಿದೆ. ನಾನು ಇಲ್ಲಿ ಸ್ಪ್ಲಿಟ್ ಮಾಡ್ತೀನಿ. ಈ ಪ್ಲಸ್ ಆರ್ ಮೈನಸ್ ಇದೆಯಲ್ಲ ಅದನ್ನ ಸಪರೇಟ್ ಮಾಡಿ ಬರೆಯೋಣ. minus 3 plus 1 by 2. ಅದೇ ತರ x equals minus 3 minus 1 by 2. ಸೊ x ವ್ಯಾಲ್ಯೂ ಏನೇನ್ ಬಂದಿದೆ ಹಾಗಿದ್ರೆ x equals minus 3 plus 1 minus 2 by 2 which is equal to minus 1. ಅದೇ ತರ ಇಲ್ಲಿ x ವ್ಯಾಲ್ಯೂ ಏನ್ ಬಂದಿದೆ, minus 3 minus 1 minus 4 by 2. minus 4 by 2 ಅಂದ್ರೆ minus 2 ಬರುತ್ತೆ. ಸೊ x ವ್ಯಾಲ್ಯೂ minus 2. ಸೊ ನಮ್ಗೀಗ ಎರಡು ರೂಟ್ ಸಿಕ್ಕಿದೆ. ಯಾವ್ದು ಅಂದ್ರೆ x is equal to minus 1 and x is equal to minus 2. ಹಿಂದೆ ಕೂಡ ನಮ್ಗೆ ಅದೇ ರೂಟ್ ಸಿಕ್ಕಿತ್ತು, x is equal to minus 1 and x is equal to
-2 ಎರಡೂ ಕಡೆ ನಮಗೆ ಸೇಮ್ ರೂಟ್ಸ್ ಸಿಕ್ಕಿದೆ. ಸೊ ಈ ಎರಡೂ ಮೆಥಡ್ ಅಲ್ಲಿ ನಾವು ರೂಟ್ಸ್ ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ x is equal to -1 and x is equal to -2. ಈ ಎರಡು ಮೆಥಡ್ ಎಲ್ರಿಗೂ ಗೊತ್ತಾಯ್ತಂತ ಅನ್ಕೊಳ್ತೀನಿ. ಇಲ್ಲೇ ಇನ್ನು ಕೂಡ ನಾವು ಇನ್ನೂ ಒಂದು ಮೆಥಡ್ ನ ಯೂಸ್ ಮಾಡಿಬಿಟ್ಟು ರೂಟ್ಸ್ ನ ಐಡೆಂಟಿಫೈ ಮಾಡಬಹುದು. ಅದು ಯಾವುದು ನೋಡೋಣ ಹಾಗಿದ್ರೆ. ನೆಕ್ಸ್ಟ್ ಇಲ್ಲಿ ಸಮ್ ಆಫ್ ರೂಟ್ಸ್ ಅಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್ ಅನ್ನೋ ಎರಡು ಕಾನ್ಸೆಪ್ಟ್ಸ್ ಬರುತ್ತೆ. ಸಮ್ ಆಫ್ ರೂಟ್ಸ್ ಅಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್. ಸೊ ಈ ಕಾನ್ಸೆಪ್ಟ್ ನ ಯೂಸ್ ಮಾಡಿ ಕೂಡ ನಾವು ರೂಟ್ಸ್ ನ ಫೈಂಡ್ ಔಟ್ ಮಾಡಬಹುದು. ಜೊತೆಗೆ ರೂಟ್ಸ್ ಇಟ್ಕೊಂಡು ಕ್ವಾಡ್ರಾಟಿಕ್ ಇಕ್ವೇಶನ್ ನ ಕೂಡ ನಾವು ಫಾರ್ಮ್ ಮಾಡಬಹುದು. ಅದು ಹೇಗೆ ನೋಡೋಣ. ಏನಿದು ಸಮ್ ಆಫ್ ರೂಟ್ಸ್? ನಾನು ಅದನ್ನ SOR ಅಂತ ಡಿನೋಟ್ ಮಾಡ್ತೀನಿ. ಫಾರ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್ ax² plus bx plus c equal to 0 where a not equal to 0. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಸಮ್ ಆಫ್ ರೂಟ್ಸ್, ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಈಗ ಎರಡು ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಒಂದು ಆಲ್ಫಾ, ಇನ್ನೊಂದು ಬೀಟಾ. ಸೊ ಈ ಸಮ್ ಆಫ್ ರೂಟ್ಸ್ ನಮಗೆ ಗೊತ್ತಿದೆ. ಸಮ್ ಆಫ್ ರೂಟ್ಸ್ ಅಂದ್ರೆ ಏನು? ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಏನಾಗಿರುತ್ತೆ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೈನಸ್ ಆಫ್ ಕೋಎಫಿಷಿಯಂಟ್ ಆಫ್ x by ಕೋಎಫಿಷಿಯಂಟ್ ಆಫ್ x². ಅಂದ್ರೆ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? ಮೈನಸ್ ಬಿ, ಅದೇ ಅಲ್ವಾ ಕೋಎಫಿಷಿಯಂಟ್ ಆಫ್ x ಬೈ ಕೋಎಫಿಷಿಯಂಟ್ ಆಫ್ x²a. ಅದೇ ತರ ಇದನ್ನ ಸಮ್ ಆಫ್ ರೂಟ್ಸ್ ಅಂದ್ರೆ SOR ಅಂತ ಡಿನೋಟ್ ಮಾಡ್ತೀನಿ. ಅದೇ ತರ ಪ್ರಾಡಕ್ಟ್ ಆಫ್ ರೂಟ್ಸ್ ಏನಾಗಿರುತ್ತೆ? ಪ್ರಾಡಕ್ಟ್ ಆಫ್ ರೂಟ್ಸ್. ಸೊ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂದ್ರೆ ರೂಟ್ಸ್ ಆಲ್ಫಾ ಬೀಟಾ ಇದೆ, ಅವೆರಡರದ್ದು ಪ್ರಾಡಕ್ಟ್ ಏನಾಗಬೇಕು? ಆಲ್ಫಾ ಬೀಟಾ. ಆಲ್ಫಾ ಬೀಟಾನ ಹೇಗೆ ಬರಿತೀವಿ? ಕಾನ್ಸ್ಟಂಟ್ ಬೈ ಕೋಎಫಿಷಿಯಂಟ್ ಆಫ್ x². ಸೊ ಹಾಗಿದ್ರೆ ಆಲ್ಫಾ ಬೀಟಾ ಈಕ್ವಲ್ಸ್ ವಾಟ್ ಇಸ್ ಕಾನ್ಸ್ಟಂಟ್? C by what is coefficient of x²? Coefficient of x² is a. So this is alpha plus beta, and alpha plus beta is minus b by a, and this is alpha beta. Alpha beta is c by a. ಇವೆರಡು ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್ಸ್. ಅವೆರಡಕ್ಕಿಂತ ತುಂಬಾ ಈಸಿಯೆಸ್ಟ್ ವೇ ನಲ್ಲಿ ನಾವಿಲ್ಲಿ ರೂಟ್ಸ್ ನ ಐಡೆಂಟಿಫೈ ಮಾಡ್ಬಿಡ್ಬಹುದು. ಸೊ ಇದು ಗೊತ್ತಾಯ್ತಂತ ಅನ್ಕೊಳ್ತೀನಿ. ಸೊ ಈಗ ಮುಂದಕ್ಕೆ ಹೋಗೋಣ. ಇನ್ ಕೇಸ್ ನಮಗೆ ರೂಟ್ಸ್ ಗೊತ್ತಿದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಹೇಗೆ ಫಾರ್ಮ್ ಮಾಡೋದು? ಈಗ ನಮ್ಮ ಹತ್ರ ಎರಡು ರೂಟ್ಸ್ ಇದೆ ಅಂತ ಅನ್ಕೊಳ್ಳೋಣ. ಇಫ್ ರೂಟ್ಸ್ ಆರ್ ಗಿವನ್ then how to find quadratic equation? ಹಾಗಿದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಏನಾಗುತ್ತೆ? ಹೇಗೆ ಫೈಂಡ್ ಔಟ್ ಮಾಡೋದು? ಈಗ ಆಲ್ಫಾ ಪ್ಲಸ್ ಬೀಟಾ ಆರ್, ಆಲ್ಫಾ ಅಂಡ್ ಬೀಟಾ ಆರ್ ರೂಟ್ಸ್ ಅಂತ ಅನ್ಕೊಳ್ಳೋಣ. ನಮ್ಮ ಹತ್ರ ಈಗ ಎರಡು ರೂಟ್ಸ್ ಇದೆ. ಆಲ್ಫಾ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ಬೀಟಾ ಆರ್ ದಿ ರೂಟ್ಸ್. ಸೊ ಹೇಗೆ ರೂಟ್ಸ್ ನ ಫೈಂಡ್ ಔಟ್ ಮಾಡೋದು? ಆ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಫೈಂಡ್ ಔಟ್ ಮಾಡೋದು ತುಂಬಾ ಸಿಂಪಲ್. ಈ ತರ ಬರೀಬಹುದು ನಾವು. x minus alpha, where alpha is the one root, into x minus beta, which is equal to 0. This gives you the quadratic equation. ಆ ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಬಿಟ್ಟಿರುತ್ತೆ. ಯಾವ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಆಲ್ಫಾ ಅಂಡ್ ಬೀಟಾ ರೂಟ್ಸ್ ಆಗಿರುತ್ತೆ, ಆ ಇಕ್ವೇಶನ್ ನ ಫೈಂಡ್ ಔಟ್ ಮಾಡೋದು ಇಷ್ಟೇ. x minus alpha into x minus beta equal to 0. ಆರ್ ಎಲ್ಸ್ ಈ ತರನು ಬರೀಬಹುದು. x², ಇದನ್ನೇ ನಾವು ಮಲ್ಟಿಪ್ಲೈ ಮಾಡಿದ್ರೆ ಇವೆರಡನ್ನು ನಮಗೆ x² ಮೈನಸ್ alpha plus beta into x plus alpha beta equal to 0 ಬರುತ್ತೆ. So this is the quadratic equation whose roots are alpha and beta. ಇದೇ ನಮಗೆ ಆ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರುತ್ತೆ. whose roots are alpha and beta. ಬೇಕಿದ್ರೆ ನೀವು ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಅಂಡ್ ಆಲ್ಫಾ ಬೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಏನ್ ಬರುತ್ತೆ ಅಂತ. ಸೊ ನೋಡೋಣ. ಹಾಗಿದ್ರೆ ಇಲ್ಲಿ ಗೊತ್ತಾಯ್ತಲ್ವಾ ನಮ್ಗೆ ಇಕ್ವೇಶನ್ ಹೇಗಿರುತ್ತೆ ಅಂದ್ರೆ x² minus alpha plus beta into x plus alpha beta equal to 0. ಇಲ್ಲಿ ನೋಡೋಣ. x² minus alpha plus beta ವ್ಯಾಲ್ಯೂ ಗೊತ್ತು ನಮಗೆ. ಏನಿದೆ ಅದು? minus b by a into x plus what is alpha beta? c by a equal to 0. ಈಗ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಟೋಟಲ್ ಇಕ್ವೇಶನ್ ಗೆ LCM ತೆಗೆದುಬಿಟ್ರೆ ಏನಾಗುತ್ತೆ? ax² plus bx plus c whole divide by a equal to 0. ಏನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಬೇಡ. 0 ಇಲ್ಲಿ ಡಿವೈಡ್ ಆಗಿದೆ, ಈ ಕಡೆ ಬಂದ್ರೆ ಮಲ್ಟಿಪ್ಲೈ ಆಗುತ್ತೆ. 0 into ಎನಿ ನಂಬರ್ 0. ಸೊ ಹಾಗಿದ್ರೆ ನಮ್ಗೆ ಏನ್ ಸಿಗುತ್ತೆ? ax²
ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇದೇ ಕ್ವಾಡ್ರಾಟಿಕ್ ಇಕ್ವೇಶನ್. ಹೌದಲ್ವಾ? ತುಂಬಾ ಸಿಂಪಲ್ ಇದೆ ಅಲ್ವಾ? ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು, ರೂಟ್ಸ್ ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇದಿಷ್ಟು ಕಾನ್ಸೆಪ್ಟ್ಸ್. ಇಷ್ಟು ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಆಲ್ಮೋಸ್ಟ್ ಎಲ್ಲಾ ತರದ ಕ್ವಶನ್ಸ್ ಸಾಲ್ವ್ ಮಾಡಬಹುದು ಅಂತ ಅನ್ಕೊಂಡಿದೀನಿ. ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ, ನೋಡೋಣವಾ? ಸೊ ಹಾಗಿದ್ರೆ ಇಂದಿನ ವರ್ಷದ ಪೇಪರ್ಸ್ ಅಲ್ಲಿ ಏನೇನ್ ಕ್ವಶನ್ಸ್ ಇದೆ ನೋಡ್ಬಿಡೋಣ. ಸೊ ಫಸ್ಟ್ ಕ್ವಶನ್, ಫ್ಯಾಕ್ಟರೈಸೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 21 ಈಸ್ 0. ಫ್ಯಾಕ್ಟರೈಸೇಷನ್ ನಾನು ಹೇಳಿದ್ನಲ್ಲ, ಏನ್ ಮಾಡ್ಬೇಕಿಲ್ಲಿ? ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ ನೋಡ್ಬೇಕು, 1 ಇದೆ. ಕಾನ್ಸ್ಟೆಂಟ್ ಟರ್ಮ್ ಏನಿದೆ -21 ಇದೆ. ಫಸ್ಟ್ ಅವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನ್ ಬರುತ್ತೆ? 1 ಇಂಟು -21 ಇಸ್ -21. ಈಗ ಎರಡು ನಂಬರ್ಸ್ ನ ಬರಿಬೇಕು. ಅವೆರಡರದ್ದು ಪ್ರಾಡಕ್ಟ್ ನಮ್ಗೆ ಏನಾಗ್ಬೇಕು? 21 ಆಗ್ಬೇಕು. ಜೊತೆಗೆ ಅವೆರಡರದ್ದು ಸಮ್ ಏನಾಗ್ಬೇಕು? -4 ಆಗ್ಬೇಕು. ಆ ತರದ ಎರಡು ನಂಬರ್ಸ್ ಹೇಳಿ ನೋಡೋಣ, ಯಾವ್ಯಾವ ನಂಬರ್ಸ್ ಬರುತ್ತೆ? ನಾನು ಇವಾಗ 7 3s are 21 ನಮಗೆ ಗೊತ್ತಿದೆ, ತಗೊಳ್ಳೋಣ. 7 3s are 21 ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕು? -21 ಬರ್ಬೇಕು. ಹೌದಾ? ಮಲ್ಟಿಪ್ಲೈ ಮಾಡಿದ್ರೆ -21 ಬರ್ಬೇಕು. ಹಾಗಿದ್ರೆ ನಂಬರ್ ಇದಕ್ ಪ್ಲಸ್ ಇದಕ್ ಮೈನಸ್, ಇಲ್ಲಾಂದ್ರೆ ಇದಕ್ ಪ್ಲಸ್ ಇದಕ್ ಮೈನಸ್, ಯಾವ್ದಾದ್ರು ಕೊಡ್ಬೋದು. ಬಟ್ ಆಡ್ ಮಾಡಿದ್ರೆ ನಮಗೆ -4 ಬರಬೇಕು. ಹಾಗಾಗಿ ನಾನು ಬಿಗ್ಗರ್ ನಂಬರ್ಗೆ ನೆಗೆಟಿವ್ ಸೈನ್ ನ ಅಸೈನ್ ಮಾಡ್ತೀನಿ, ಸ್ಮಾಲರ್ ನಂಬರ್ಗೆ ಪ್ಲಸ್ ಸೈನ್ ನ ಅಸೈನ್ ಮಾಡ್ತೀನಿ. ಈಗ -7 ಇಂಟು 3 -21, -7 ಪ್ಲಸ್ 3 -4 ಬರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಗೊತ್ತಾಯ್ತು. ಈಗ ಕ್ವಾಡ್ರಾಟಿಕ್ ಇಕ್ವೇಶನ್ ರಿಡ್ಯೂಸ್ ಮಾಡೋಣ. ಎಕ್ಸ್ ಸ್ಕ್ವೇರ್ -7x ಪ್ಲಸ್ 3x -21 ಈಕ್ವಲ್ ಟು 0 ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಫಸ್ಟ್ ಟೂ ಟರ್ಮ್ಸ್ ಅಲ್ಲಿ ಎಕ್ಸ್ ಕಾಮನ್ ತಗೊಂಡ್ರೆ x -7 ಉಳಿಯುತ್ತೆ. ಪ್ಲಸ್ ನೆಕ್ಸ್ಟ್ ಥರ್ಡ್ ಟರ್ಮ್ ಫೋರ್ತ್ ಟರ್ಮ್ ಅಲ್ಲಿ 3 ಕಾಮನ್ ತಗೊಂಡ್ರೆ ಅಲ್ಲೂ ಅಷ್ಟೇ x -7 ಉಳಿಯುತ್ತೆ. ಸೊ ಎರಡರಲ್ಲೂ x -7 ಇದೆ, ಕಾಮನ್ ತಗೊಂಡ್ಬಿಡೋಣ. x ಪ್ಲಸ್ 3 ಉಳ್ಕೊಳ್ಳುತ್ತೆ. ಹಾಗಾದ್ರೆ ಈಚ್ ಬ್ರಾಕೆಟ್ ನ 0ಗೆ ಇಕ್ವೇಟ್ ಮಾಡಿದ್ರೆ ನನಗೆ x ಇಸ್ ಈಕ್ವಲ್ ಟು 7 ಸಿಗುತ್ತೆ, ಜೊತೆಗೆ x ಇಸ್ ಈಕ್ವಲ್ ಟು -3 ಸಿಗುತ್ತೆ. ಅರೆ ಅವ್ರು ಕೇಳಿರೋದು ಫ್ಯಾಕ್ಟರ್ಸ್ ಇಲ್ಲೇ ಇದೆಯಲ್ಲ, ನಮ್ಗೆ ಈ ಸ್ಟೆಪ್ ಅಲ್ಲೇ ಆನ್ಸರ್ ಬಂದ್ಬಿಟ್ಟಿದೆ. ಸೊ x -7 ಇಂಟು x ಪ್ಲಸ್ 3, x -7 ಇಂಟು x ಪ್ಲಸ್ 3, ದಿಸ್ ಈಸ್ ಅವರ್ ರೈಟ್ ಆನ್ಸರ್. ಗೊತ್ತಾಯ್ತು ಅನ್ಕೊಳ್ತೀನಿ. ಮುಂದಿನ ಕ್ವಶನ್ಗೆ ಹೋಗ್ತೀನಿ ನಾನು. The roots of the equation kx square plus 6x plus 1 equal to 0 are equal to the value of k. ಓಕೆ, ನಮಗೆ ಇಲ್ಲಿ ರೂಟ್ಸ್ ಈಕ್ವಲ್ ಅಂತ ಹೇಳ್ಬಿಟ್ಟಿದ್ದಾರೆ. ರೂಟ್ಸ್ ಈಕ್ವಲ್ ಅಂದ್ರೆ ಆಲ್ಫಾ ಮತ್ತೆ ಬೀಟಾನ ರೂಟ್ಸ್ ಅನ್ಕೊಂಡ್ರೆ ಅವೆರಡು ಏನಾಗಿರ್ಬೇಕು? ಈಕ್ವಲ್ ಇರ್ಬೇಕು. ಈಕ್ವಲ್ ರೂಟ್ಸ್ ಇದ್ದಾಗ ನಾನು ಡಿಸ್ಕ್ರಿಮಿನೆಂಟ್ ಬಗ್ಗೆ ಹೇಳಿದ್ದೆ. ಈಕ್ವಲ್ ರೂಟ್ಸ್ ಇದ್ದಾಗ ಡಿಸ್ಕ್ರಿಮಿನೆಂಟ್ ಏನಾಗಿರುತ್ತೆ? ಡಿಸ್ಕ್ರಿಮಿನೆಂಟ್ ಇಸ್ ಈಕ್ವಲ್ ಟು 0. ಹೌದಲ್ವಾ? ಡಿಸ್ಕ್ರಿಮಿನೆಂಟ್ 0ಗೆ ಈಕ್ವಲ್ ಇರುತ್ತೆ. ಹಾಗಿದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನು ಬರ್ಬಿಡೋಣ? b ಸ್ಕ್ವೇರ್ -4ac, ಅದು 0ಗೆ ಈಕ್ವಲ್ ಇರ್ಬೇಕು. ಈಗ ನಮ್ಗಿಲ್ ಗೊತ್ತು a ವ್ಯಾಲ್ಯೂ ಈಸ್ k, b ವ್ಯಾಲ್ಯೂ ಈಸ್ 6 ಅಂಡ್ c ವ್ಯಾಲ್ಯೂ ಈಸ್ 1. ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. 6 ಸ್ಕ್ವೇರ್ -4 ಇಂಟು a ವ್ಯಾಲ್ಯೂ k ಇದೆ, c ವ್ಯಾಲ್ಯೂ 1 ಇದೆ, ಈಕ್ವಲ್ ಟು 0. ಸೊ 6 ಸ್ಕ್ವೇರ್ ಅಂದ್ರೆ 36 ಮೈನಸ್ 4k ಈಕ್ವಲ್ ಟು 0. ಸೊ 36 ಇಸ್ ಈಕ್ವಲ್ ಟು 4k. 4k ಆ ಕಡೆ ಶಿಫ್ಟ್ ಮಾಡ್ಬೇಡ, -4k ಈ ಕಡೆ ಬಂದ್ರೆ +4k ಆಗುತ್ತೆ. ನಾವು ಹಾಗಿದ್ರೆ k ವ್ಯಾಲ್ಯೂ ಏನ್ ಬರುತ್ತೆ? 36/4. 36/4 ಅಂದ್ರೆ k ವ್ಯಾಲ್ಯೂ 9. ಸೊ k is 9. ಇದೇ ನಮ್ಮ ರೈಟ್ ಆನ್ಸರ್. ಸೊ ಹಾಗಾದ್ರೆ ಇದು ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ 2 is the right answer. k is equal to 9. ತುಂಬಾ ಸಿಂಪಲ್ ಇದೆ ಅಲ್ಲ ಕ್ವಶನ್. ಹಾಗಿದ್ರೆ ಇದು HST 2007 ನಲ್ಲಿ ಕೇಳಿರೋದು. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ದಿ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಆಫ್ ದಿ ಇಕ್ವೇಶನ್. ಓಕೆ, ದಿ ಸಮ್ ಅಂಡ್ ಪ್ರಾಡಕ್ಟ್ ಕೊಟ್ಬಿಟ್ಟಿದ್ದಾರೆ. ಸಮ್ ಆಫ್ ರೂಟ್ಸ್, ಈ ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ಎರಡು ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ, ಆಲ್ಫಾ ಬೀಟಾ. ಸೊ ಎರಡು ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಸಮ್ ಆಫ್ ರೂಟ್ಸ್, ಅವ್ರಿಗೆ ಬೇಕಾಗಿರೋದು ಸಮ್ ಆಫ್ ರೂಟ್ಸ್. ಆಲ್ಫಾ ಪ್ಲಸ್ ಬೀಟಾ ಕೂಡ ಬೇಕು, ಜೊತೆಗೆ ಪ್ರಾಡಕ್ಟ್ ಆಫ್ ರೂಟ್ಸ್ ಕೂಡ ಬೇಕಂದ್ರೆ ಆಲ್ಫಾ ಬೀಟಾ ಕೂಡ ಬೇಕು. ನಮ್ಗೆ ಆಲ್ರೆಡಿ ಆಲ್ಫಾ ಪ್ಲಸ್ ಬೀಟಾಗೆ ವ್ಯಾಲ್ಯೂ ಗೊತ್ತಿದೆ. ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? ಆಲ್ಫಾ ಪ್ಲಸ್ ಬೀಟಾ ಈಸ್ -b/a. ಹೌದಲ್ವಾ? ಇಲ್ಲಿ ನೋಡೋಣ, a ವ್ಯಾಲ್ಯೂ ಏನಿದೆ? a ಈಸ್ 2. ಅದೇ ತರ b ವ್ಯಾಲ್ಯೂ -8 ಇದೆ. ಬಟ್ ವಾಟ್ ಈಸ್ c? ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ. ಕಾನ್ಸ್ಟೆಂಟ್ ಟರ್ಮ್ ಇಲ್ಲ ಅಂದ್ರೆ ಅದು 0 ಆಗಿರುತ್ತೆ. ಹಾಗಾದ್ರೆ ಎಲ್ಲಾ ವ್ಯಾಲ್ಯೂಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಮೈನಸ್ b ವ್ಯಾಲ್ಯೂ -8 ಬೈ a ಏನಿದೆ? 2 ಇದೆ. ಹಾಗಾದ್ರೆ ಇದೇನಾಗುತ್ತೆ? 8/2. 8/2 ಏನಾಗುತ್ತೆ? 8/2 ಇಸ್ 4. ಸೊ ಆಲ್ಫಾ ಪ್ಲಸ್ ಬೀಟಾ 4 ಆಗಿದೆ. 4 ನಮಗೆ ಯಾವ ಆಪ್ಷನ್ಸ್ ಅಲ್ಲಿ ಇದೆ? ಫಸ್ಟ್ ಆಪ್ಷನ್ ಅಲ್ಲಿ ಇದೆ, ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ, ಥರ್ಡ್ ಆಪ್ಷನ್ ಅಲ್ಲಿ ಇದೆ. ಹೌದಲ್ವಾ? ಸೊ ಹಾಗಾಗಿ ಆ ಮೂರರಲ್ಲಿ ಯಾವ್ದೋ ಒಂದು ಸರಿ ಇದೆ. ಇಲ್ಲಿ ಒಂದು ಆಪ್ಷನ್ ಎಲಿಮಿನೇಟ್ ಆಗೋಗಿದೆ.
ಸೊ ನಮ್ಗೆ ಆಪ್ಷನ್ ಡಿ ಬರೋ ಚಾನ್ಸೇ ಇಲ್ಲ. ಈಗ ಆಲ್ಫಾ ಬೀಟಾ ನೋಡೋಣ, ಪ್ರಾಡಕ್ಟ್ ಆಫ್ ರೂಟ್ಸ್ ನೋಡೋಣ. ವಾಟ್ ಇಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಫಾರ್ಮುಲಾ? ಪ್ರಾಡಕ್ಟ್ ಆಫ್ ರೂಟ್ಸ್ ಅಂದ್ರೆ ಆಲ್ಫಾ ಬೀಟಾ. ವಾಟ್ ಇಸ್ ಆಲ್ಫಾ ಬೀಟಾ ವ್ಯಾಲ್ಯೂ? ಇಟ್ ಇಸ್ ಸಿ ಬೈ ಎ. ಸಿ ವ್ಯಾಲ್ಯೂ ಏನಿದೆ ಇಲ್ಲಿ 0 ಇದೆ, ಬೈ ಎ ಏನಿದೆ 2. ವಾಟ್ ಇಸ್ 0 by 2? 0 by 2 is nothing but 0. ಹಾಗಿದ್ರೆ ಆಲ್ಫಾ ಬೀಟಾ ಪ್ರಾಡಕ್ಟ್ ಆಫ್ ರೂಟ್ಸ್ ಏನಾಗ್ಬಿಟ್ಟಿದೆ 0. ಹಾಗಿದ್ರೆ ಸಮ್ ಆಫ್ ರೂಟ್ಸ್ ಅಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್ ವ್ಯಾಲ್ಯೂ ಏನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಬೀಟಾ ವ್ಯಾಲ್ಯೂ 4, 0 ಆಗುತ್ತೆ. ಸೊ ಹಾಗಿದ್ರೆ ಯಾವ ಆಪ್ಷನ್ ಸರಿ ಇದೆ? ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ತುಂಬಾ ಈಸಿ ಇದೆ ಅಲ್ವಾ ಕಾನ್ಸೆಪ್ಟ್ಸ್? ಮೇಲೆನೆ ಕ್ವಶನ್ಸ್ ಇದೆ, ತುಂಬಾ ಸಿಂಪಲ್ ಆಗಿದೆ ಅಂಡ್ ಡೈರೆಕ್ಟ್ ಕ್ವಶನ್ಸ್ ಇದಾವೆ, ತುಂಬಾ ಈಸಿಯಾಗಿ ಸಾಲ್ವ್ ಮಾಡಬಹುದು ಅನ್ಕೊಳ್ತೀನಿ. ಮುಂದಿನ ಕ್ವಶನ್ ನೋಡ್ಬಿಡೋಣ ಏನಿದೆ. If the difference between the roots of the quadratic equation, ಇಲ್ಲಿ ಡಿಫರೆನ್ಸ್ ಕೊಟ್ಬಿಟ್ಟಿದ್ದಾರೆ, ಆಲ್ಫಾ ಮೈನಸ್ ಬೀಟಾ ಕೊಟ್ಟಿದ್ದಾರೆ. The difference between the roots of the quadratic equation 4x square minus 8px plus 9 equal to 0 is 4. ಅರೆ ಆಲ್ಫಾ ಮೈನಸ್ ಬೀಟಾ ವ್ಯಾಲ್ಯೂ 4 ಇದೆ. Then the value of p is, ನಮ್ಗೆ ಈಗ p ವ್ಯಾಲ್ಯೂ ಬೇಕಾಗಿದೆ, ಹೌದಲ್ವಾ? ಹಾಗಿದ್ರೆ ಇಲ್ಲಿ ಫಸ್ಟ್ a ವ್ಯಾಲ್ಯೂ, b ವ್ಯಾಲ್ಯೂ ಏನಿದೆ -8p, ಸಿ ವ್ಯಾಲ್ಯೂ ಏನಿದೆ 9, ಇವು ಮೂರನ್ನು ಇಟ್ಕೊಂಡಿದ್ದೀನಿ. ನಮ್ಗೆ ಇಲ್ಲಿ ಆಲ್ಫಾ ಮೈನಸ್ ಬೀಟಾ ಅಂದ್ರೆ ಡಿಫರೆನ್ಸ್ ಆಫ್ ರೂಟ್ಸ್ ಇದೆ. ಡಿಫರೆನ್ಸ್ ಆಫ್ ರೂಟ್ಸ್ ಇದ್ದಾಗ ಸಮ್ ಆಫ್ ರೂಟ್ಸ್, ಪ್ರಾಡಕ್ಟ್ ಆಫ್ ರೂಟ್ಸ್ ಕಾನ್ಸೆಪ್ಟ್ ನ ನಾವಿಲ್ಲಿ ಯೂಸ್ ಮಾಡೋಣ, ಯಾಕೆಂದ್ರೆ ತುಂಬಾ ಈಸಿಯಾಗಿ ಸಿಗುತ್ತೆ. ಆಲ್ರೆಡಿ ಡಿಫರೆನ್ಸ್ ಆಫ್ ರೂಟ್ಸ್ ಗೊತ್ತಿದೆ, ಪ್ರಾಡಕ್ಟ್ ಆಫ್ ರೂಟ್ಸ್ ಗೊತ್ತಾಗ್ಬಿಟ್ರೆ ಅಂಡ್ ಸಮ್ ಆಫ್ ರೂಟ್ಸ್ ಗೊತ್ತಾಗ್ಬಿಟ್ರೆ ನಮ್ಗೆ ತುಂಬಾ ಸಿಂಪಲ್ ಆಗಿ ಬಂದ್ಬಿಡುತ್ತೆ ಆನ್ಸರ್. ನೋಡೋಣ ಹೇಗೆ ಬರುತ್ತೆ ಅಂತ. ಫಸ್ಟ್ ವಾಟ್ ಇಸ್ ಸಮ್ ಆಫ್ ರೂಟ್ಸ್? ಇಟ್ ಇಸ್ ಮೈನಸ್ ಬಿ ಬೈ ಎ. ಇಲ್ಲಿ ಬಿ ವ್ಯಾಲ್ಯೂ -8p ಇದೆ, ಮೈನಸ್ ಬಿ ಏನಾಗುತ್ತೆ +8p ಆಗುತ್ತೆ, ಬೈ ಎ ವ್ಯಾಲ್ಯೂ ಏನಿದೆ ಎ ಇಸ್ 4. ಹಾಗಾದ್ರೆ 4 1s 4 2s ಕ್ಯಾನ್ಸಲ್ ಮಾಡಬಹುದು. ಸೊ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ನಮಗೆ 2p ಸಿಗುತ್ತೆ. ಅದೇ ತರ ಆಲ್ಫಾ ಬೀಟಾ ವ್ಯಾಲ್ಯೂ ಏನ್ ಸಿಗುತ್ತೆ? ಆಲ್ಫಾ ಬೀಟಾ ಇಸ್ ಸಿ ಬೈ ಎ. ಸಿ ಏನಿದೆ ಇಲ್ಲಿ 9 ಇದೆ, ಬೈ ಎ ಏನಿದೆ 4 ಇದೆ. ಸೊ ನಮ್ಗಾಗಿ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂಡ್ ಆಲ್ಫಾ ಬೀಟಾ ಎರಡು ವ್ಯಾಲ್ಯೂ ಸಿಕ್ಬಿಟ್ಟಿದೆ. ಆಲ್ಫಾ ಪ್ಲಸ್ ಬೀಟಾ ನಮ್ಗೆ ಇಲ್ಲಿ 2p ಇದೆ, ಜೊತೆಗೆ ಆಲ್ಫಾ ಬೀಟಾ ವ್ಯಾಲ್ಯೂ 9/4 ಇದೆ, ಹೌದಲ್ವಾ? ಸೊ ಈಗ ನೋಡೋಣ, ಇವೆರಡನ್ನು ಯೂಸ್ ಮಾಡಿಕೊಂಡು ನಾವಿವಾಗ ಪಿ ವ್ಯಾಲ್ಯೂನ ತುಂಬಾ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಹೇಗೆ ನೋಡೋಣ. ನಾನೀಗ ಒಂದು ರಿಲೇಷನ್ ಬರೀತೀನಿ, ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವಯರ್. ಇದಕ್ಕೆ ಒಂದು ಫಾರ್ಮುಲಾ ಬರೆಯೋಣ ನಾವು, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಮೈನಸ್ 4 ಆಲ್ಫಾ ಬೀಟಾ. ಆಲ್ಫಾ ಮೈನಸ್ ಬೀಟಾನ ಇನ್ ಟರ್ಮ್ಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಇದು ಫಾರ್ಮುಲಾ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆಯಲ್ಲ, ಎಕ್ಸ್ಪ್ಯಾಂಡ್ ಮಾಡಿ ನೋಡಿದ್ರೆ ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ಫಾರ್ಮುಲಾಗೆ ಈಕ್ವಲ್ ಇರುತ್ತೆ. ಏನ್ ಬರುತ್ತೆ ಇಲ್ಲಿ? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮೈನಸ್ ಪ್ಲಸ್ 2 ಆಲ್ಫಾ ಬೀಟಾ ಮೈನಸ್ 4 ಆಲ್ಫಾ ಬೀಟಾ ಆಗುತ್ತೆ. ಪ್ಲಸ್ 2 ಆಲ್ಫಾ ಬೀಟಾ ಮೈನಸ್ 4 ಆಲ್ಫಾ ಬೀಟಾ ಬಂದು -2 ಆಲ್ಫಾ ಬೀಟಾ ಆಗುತ್ತೆ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಡ, ನಮ್ಗಿಲ್ಲಿ ಆಲ್ಫಾ ಮೈನಸ್ ಬೀಟಾ ಹೋಲ್ ವ್ಯಾಲ್ಯೂ ಗೊತ್ತು. ಆಲ್ಫಾ ಮೈನಸ್ ಬೀಟಾ ಏನಿದೆ 4 ಸ್ಕ್ವಯರ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತಿದೆ, ಏನಿದೆ 2p ಹೋಲ್ ಸ್ಕ್ವೇರ್. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಇರೋದಕ್ಕೆ 2p ಹೋಲ್ ಸ್ಕ್ವೇರ್ ಮೈನಸ್ 4 ಆಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತಿದೆ. ಆಲ್ಫಾ ಬೀಟಾ ವ್ಯಾಲ್ಯೂ ಏನಿದೆ 9/4. ಇಲ್ಲೆಲ್ಲೂ ಸ್ಕ್ವೇರ್ ಇಲ್ಲ, ಹಾಗೆ ನನ್ನ 4 ಕ್ಯಾನ್ಸಲ್ ಮಾಡ್ತೀನಿ. 4 ಸ್ಕ್ವೇರ್ ಎಷ್ಟಿದೆ? 16 ಇಸ್ ಈಕ್ವಲ್ ಟು 2p ಹೋಲ್ ಸ್ಕ್ವೇರ್ ಅಂದ್ರೆ 4p ಸ್ಕ್ವೇರ್ ಮೈನಸ್ ಇಲ್ಲಿ 9 ಉಳಿಯುತ್ತೆ. -9 ನ ಲೆಫ್ಟ್ ಸೈಡ್ ಗೆ ಶಿಫ್ಟ್ ಮಾಡಬೇಡ, ಲೆಫ್ಟ್ ಸೈಡ್ ಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? +9. ಸೊ 16 + 9 ಏನಾಗುತ್ತೆ? 25 ಇಸ್ ಈಕ್ವಲ್ ಟು 4p ಸ್ಕ್ವೇರ್ ಆಗಿದೆ. ಹಾಗಿದ್ರೆ p ಸ್ಕ್ವೇರ್ ಏನಾಗುತ್ತೆ? 4 ಆ ಕಡೆ ಶಿಫ್ಟ್ ಮಾಡಬೇಡ, 4 ಮಲ್ಟಿಪ್ಲೈ ಆಗಿರೋದು ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಸೊ 25/4. ನನಗೆ ಬೇಕಾಗಿರೋದು p ಅಷ್ಟೇ. ಸ್ಕ್ವೇರ್ ನ ರಿಮೂವ್ ಮಾಡ್ಬೇಕು. ಸ್ಕ್ವೇರ್ ನ ರಿಮೂವ್ ಮಾಡ್ಬೇಕಂದ್ರೆ ನಾನು ಸ್ಕ್ವೇರ್ ರೂಟ್ ಹಾಕೋಬೇಕು. ಸ್ಕ್ವೇರ್ ರೂಟ್ 25/4. ಹಾಗಿದ್ರೆ ವಾಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 25/4? ನಾವು ಈಸಿಯಾಗಿ ಬರಿಬಹುದು. ಏನದು? ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 is 5 by ಸ್ಕ್ವೇರ್ ರೂಟ್ ಆಫ್ 4 is 2. ದಿಸ್ ಈಸ್ ದಿ ಆನ್ಸರ್. ಇದೇ ಪಿ ವ್ಯಾಲ್ಯೂ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಪ್ಲಸ್ ಆರ್ ಮೈನಸ್ 5/2. ಗೊತ್ತಾಯ್ತು ಅನ್ಕೊಳ್ತೀನಿ ಎಲ್ರಿಗೂ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. Hstr 2012 ನಲ್ಲಿ ಕೇಳಿರುವಂತ ಕ್ವಶನ್ ಇದೇನಂತ ನೋಡೋಣ. For what values of m, roots of the equation x square plus mx plus 4 equal to 0 are distinct. ಡಿಸ್ಟಿಂಕ್ಟ್ ಅಂದ್ರೆ ಇಲ್ಲಿ ನಮಗೆ ರೂಟ್ಸ್ ಆರ್ ಡಿಸ್ಟಿಂಕ್ಟ್ ಅಂತ ಕೊಟ್ಟಿದ್ದಾರೆ. ಅಗೈನ್ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ, ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದ್ಯಾನ್ 0 ಇದ್ರೆ ನಮ್ಗೆ ಏನ್ ಸಿಗುತ್ತೆ? ರೂಟ್ಸ್ ಡಿಸ್ಟಿಂಕ್ಟ್ ಆಗಿರುತ್ತೆ, ಹೌದಲ್ವಾ? ಸೊ ಡಿಸ್ಕ್ರಿಮಿನೆಂಟ್ ಗೊತ್ತಿದೆ, b ಸ್ಕ್ವೇರ್ ಮೈನಸ್ 4ac ಇದೇನಾಗಿರ್ಬೇಕು? ಗ್ರೇಟರ್ ದ್ಯಾನ್ 0 ಇರಬೇಕು ಫಾರ್ ಡಿಸ್ಟಿಂಕ್ಟ್ ರೂಟ್ಸ್. ಈಗ ಇಲ್ಲಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಡ. ಎ ಇಸ್ 1, ಬಿ ಇಸ್ m
and C is 4. Substitute ಮಾಡೋಣ. B square ಅಂದ್ರೆ M square minus 4 into what is A value 1 and what is C value 4 which is greater than 0. ಹಾಗಿದ್ರೆ M square minus 16 greater than 0. So M square greater than minus 16 ಆ ಕಡೆ ಕಳಿಸ್ಬಿಟ್ರೆ plus 16 ಆಗುತ್ತೆ. ಸೊ ಹಾಗಿದ್ರೆ M ವ್ಯಾಲ್ಯೂ ಏನಾಗುತ್ತೆ? M greater than plus or minus 4. M greater than plus or minus 4. ಆಪ್ಷನ್ ಅಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಬಂದ್ಬಿಟ್ಟಿದೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಬರೋದಿಲ್ಲ, ಚಾನ್ಸ್ ಇಲ್ಲ. ಯಾಕೆಂದ್ರೆ ಈಕ್ವಲ್ ಟು 0 ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0 ಆಗ್ಬಿಟ್ರೆ ಡಿ ಈಕ್ವಲ್ ಟು 0 ಬಂದ್ರೆ ಅಲ್ಲಿ ಈಕ್ವಲ್ ರೂಟ್ಸ್ ಬಂದ್ಬಿಡುತ್ತೆ. ಈಕ್ವಲ್ ಕೇಸ್ ಇಲ್ಲಿ ಪಾಸಿಬಲ್ ಇಲ್ಲ. ಹಾಗಾಗಿ ಜಸ್ಟ್ ಎಂ ಗ್ರೇಟರ್ ದನ್ ಪ್ಲಸ್ ಆರ್ ಮೈನಸ್ 4. ಇಲ್ಲಿ ಆಪ್ಷನ್ ಮಿಸ್ಟೇಕ್ ಇರೋ ಹಾಗಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಎಂ ಗ್ರೇಟರ್ ದನ್ 4 ಪ್ಲಸ್ ಆರ್ ಮೈನಸ್ 4. ಇದೇ ಕಂಡೀಷನ್. ದಿಸ್ ಇಸ್ ದಿ ಕಂಡೀಷನ್ ಫಾರ್ ಎಂ. ಈ ಕ್ವಶನ್ ಕ್ಲಿಯರ್ ಇದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಇದು ಕೂಡ HSTR 2012 ಅಲ್ಲಿ ಕೇಳಿರೋ ಕ್ವಶನ್. ದ ವ್ಯಾಲ್ಯೂ ಆಫ್ ಪಿ ಈಸ್, ಇಲ್ಲಿ ಎಕ್ಸ್ಪಾನ್ಷನ್ ಇದೆ, ಇಲ್ಲಿ ಒಂದು ಇಕ್ವೇಶನ್ ಇದೆ. ಇದನ್ನ ಎಕ್ಸ್ಪಾಂಡ್ ಮಾಡೋಣ. ಪಿ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಪಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು 16. ಹಾಗಿದ್ರೆ ಫಸ್ಟ್ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎರಡು ಗೊತ್ತಿರಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಏನ್ ಬರುತ್ತೆ? ಸೊ ಎಕ್ಸ್ಪ್ಯಾಂಡ್ ಮಾಡೋಣ. ಫಸ್ಟ್ ಪಿ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಪಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು 16 ಇದೆ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರುತ್ತೆ? ಸೊ ಪಿ ಸ್ಕ್ವೇರ್ ಪ್ಲಸ್ 9 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಇಲ್ಲೂ ಅಷ್ಟೇ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ ಪ್ಲಸ್ 2ab ಯಾಕೆಂದ್ರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಈಕ್ವಲ್ ಟು 16. ಸೊ ನಮ್ಗೆ ಇವಾಗ ಏನಾಗುತ್ತೆ? ಪಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ 2p ಸ್ಕ್ವೇರ್ ಮೈನಸ್ 6p ಪ್ಲಸ್ 2p ಅಂದ್ರೆ ಮೈನಸ್ 4p ಪ್ಲಸ್ 9 ಪ್ಲಸ್ 1 ಅಂದ್ರೆ 10 ಪ್ಲಸ್ 10 ಈಕ್ವಲ್ ಟು 16. ಸೊ 2p ಸ್ಕ್ವೇರ್ ಮೈನಸ್ 4p ಪ್ಲಸ್ 16 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಕಳಿಸ್ಬಿಡೋಣ. ಅದು ಮೈನಸ್ 16 ಆಗುತ್ತೆ. 10 ಮೈನಸ್ 16 ಮೈನಸ್ 6 ಈಕ್ವಲ್ ಟು 0 ಬರುತ್ತೆ. ಹೌದಾ? ಈ ಟೋಟಲ್ ಇಕ್ವೇಶನ್ 2 ಇಂದ ಡಿವೈಡ್ ಆಗುತ್ತೆ. ಹಂಗೇನ್ಮೇಲೆ ಡಿವೈಡ್ ಮಾಡ್ಬೇಡ, ಯಾಕಂದ್ರೆ ಸಿಂಪ್ಲಿಫೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ರೂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ. ಡಿವೈಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಪಿ ಸ್ಕ್ವೇರ್ ಮೈನಸ್ 2p ಮೈನಸ್ 3 ಈಕ್ವಲ್ ಟು 0. ಈಗ ಈ ಇಕ್ವೇಶನ್ಗೆ ರೂಟ್ಸ್ ಬೇಕು. ತುಂಬಾ ಸಿಂಪಲ್. ರೂಟ್ಸ್ ನಾವು ಫ್ಯಾಕ್ಟರೈಸೇಷನ್ ಮೆಥಡ್, ಫಾರ್ಮುಲಾ ಮೆಥಡ್ ಎರಡನ್ನು ಟ್ರೈ ಮಾಡಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ವೆರಿಫಿಕೇಶನ್ ಮೆಥಡ್ ಟ್ರೈ ಮಾಡಬಹುದು. ಇಲ್ಲಿರೋದು ದೀಸ್ ಆರ್ ನಥಿಂಗ್ ಬಟ್ ಪಿ ವ್ಯಾಲ್ಯೂಸ್. ಇದನ್ನ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವ್ಯಾವ ವ್ಯಾಲ್ಯೂಸ್ ಇಕ್ವೇಶನ್ ಸ್ಯಾಟಿಸ್ಫೈ ಮಾಡುತ್ತೆ ಅದೇ ನಮ್ಮ ರೈಟ್ ಆನ್ಸರ್. ನಾವ್ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಡ್ಬೋದು. ಫಸ್ಟ್ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅದು ಹಿಂಟ್. ಇನ್ನೂ ಸಿಂಪಲ್ ಆಗಿನೇ ಸಾಲ್ವ್ ಮಾಡಬಹುದು. ಈಗ ನೋಡೋಣ, ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫಸ್ಟ್ ಪಿ ವ್ಯಾಲ್ಯೂ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಮೈನಸ್ 1 ಇದೆ. ಮೈನಸ್ 1 ಕೊಟ್ಟು ನೋಡ್ತೀನಿ. ಮೈನಸ್ 1 ಕೊಟ್ರೆ ಏನ್ ಬರುತ್ತೆ? ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಮೈನಸ್ 2 ಇಂಟು ಮೈನಸ್ 1 ಅಂದ್ರೆ 1 ಪ್ಲಸ್ 3 ಆಗುತ್ತೆ. ಮೈನಸ್ 3 ಈಕ್ವಲ್ ಟು 0. ಸೊ 1 ಪ್ಲಸ್ 3 4. 4 ಮೈನಸ್ 3 ಈಕ್ವಲ್ ಟು 0 ಬರಲ್ಲ. 4 ಮೈನಸ್ 3 ಇಸ್ 1. ಹಾಗಿದ್ಮೇಲೆ ಇದು ರೈಟ್ ಆನ್ಸರ್ ಅಲ್ಲ. ಹೌದಲ್ವಾ? ಸೊ ಹಾಗಾದ್ರೆ ಫಸ್ಟ್ ಆಪ್ಷನ್ ಆಗೋದೇ ಇಲ್ಲ. ಒಂದ್ ಕೆಲಸ ಮಾಡೋಣ, ಸಾಲ್ವೇ ಮಾಡ್ಬಿಡೋಣ. ಏನ್ ಬರುತ್ತೆ ನೋಡೋಣ. ಸೊ ನಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತು, ಬರೀತೀನಿ. ಇಲ್ಲಿ ಎ ವ್ಯಾಲ್ಯೂ 1 ಇದೆ, ಸಿ ವ್ಯಾಲ್ಯೂ ಮೈನಸ್ 3 ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3 ಬರುತ್ತೆ. ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ಬಿಡೋಣ. ಸೊ ಈಗ ನನಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3 ಬರಬೇಕು, ಆಡ್ ಮಾಡಿದ್ರೆ ಮೈನಸ್ 2 ಬರಬೇಕು. ನಾನು 3 1s ಚೂಸ್ ಮಾಡ್ತೀನಿ. 3 1s 3, ಬಟ್ ಮೈನಸ್ 3 ಬರಬೇಕು. ಇಲ್ಲಿ ಈಗ ಪ್ಲಸ್ ಮೈನಸ್ ಯಾವ್ದಕ್ಕೆ ಕೊಡ್ಬೇಕು ಅನ್ನೋದೇ ಮ್ಯಾಟರ್ ಆಗೋದು. ಹೌದಲ್ವಾ? ಇಲ್ಲಿ ಮೈನಸ್ ಬಂದಿದೆ, ಆಡ್ ಮಾಡಿದ್ರೆ ಮೈನಸ್ 2 ಬರ್ಬೇಕು. ಹಾಗಾಗಿ ಬಿಗ್ಗರ್ ನಂಬರ್ಗೆ ಮೈನಸ್ ಕೊಡಿ ಯಾವಾಗ್ಲೂ. ಸೊ ಮೈನಸ್ 3 ಪ್ಲಸ್ 1. ನಾವು ಮೈನಸ್ 3 ಇಂಟು 1 ಮೈನಸ್ 3, ಮೈನಸ್ 3 ಪ್ಲಸ್ 1 ಮೈನಸ್ 2. ಹಾಗಿದ್ರೆ ರೂಟ್ಸ್ ಗೊತ್ತಾಯ್ತು, ಬರದ್ ಬಿಡ್ತೀನಿ ನಾನು. ಪಿ ಸ್ಕ್ವೇರ್ ಪ್ಲಸ್ 1p ಮೈನಸ್ 3p ಮೈನಸ್ 3 ಈಕ್ವಲ್ ಟು 0. ಫಸ್ಟ್ 2 ಟರ್ಮ್ಸ್ ಅಲ್ಲಿ p ಕಾಮನ್ ತಗೊಂಡ್ರೆ p ಪ್ಲಸ್ 1 ಇರುತ್ತೆ. ನೆಕ್ಸ್ಟ್ 2 ಟರ್ಮ್ಸ್ ಅಲ್ಲಿ ಮೈನಸ್ 3 ಕಾಮನ್ ತಗೊಂಡ್ರೆ p ಪ್ಲಸ್ 1 ಈಕ್ವಲ್ ಟು 0. ಹಾಗಿದ್ರೆ p ವ್ಯಾಲ್ಯೂ p ಪ್ಲಸ್ 1 ಕಾಮನ್ ತಗೊಳ್ಳೋಣ, ಮತ್ತೆ p ಮೈನಸ್ 3 ಈಕ್ವಲ್ ಟು 0. ಹಾಗಿದ್ರೆ p ವ್ಯಾಲ್ಯೂ ಮೈನಸ್ 1 ಬರುತ್ತೆ, ಜೊತೆಗೆ p ವ್ಯಾಲ್ಯೂ 3 ಬರುತ್ತೆ. p ವ್ಯಾಲ್ಯೂ ಮೈನಸ್ 1 ಅಂಡ್ p ವ್ಯಾಲ್ಯೂ 3 ಇವೆರಡು ರೈಟ್ ಆನ್ಸರ್ಸ್. ಸೊ ಹಾಗಿದ್ರೆ ನಮ್ಗೆ ಅವಾಗಲೇ ಯಾಕೆ ಬರಲಿಲ್ಲ ಮೈನಸ್ 1 ಕೊಟ್ಟಾಗ? ಮೈನಸ್ 1 ಸ್ಕ್ವೇರ್ 1. ಓಕೆ, ಸೊ ಇಲ್ಲಿ ಮೈನಸ್ 2 ಪ್ಲಸ್ 2. ಓಕೆ, 2 1s 2 ಆಗುತ್ತೆ, 3 ಆಗೋದಿಲ್ಲ. ಎಸ್ ಕರೆಕ್ಟ್, ನಾನೇ ತಪ್ಪು ಮಾಡಿದ್ದೆ. ಸೊ ಇಲ್ಲಿ ಮೈನಸ್ 2 ಬರುತ್ತೆ. ಈಗ ನೋಡೋಣ, ವೆರಿಫೈ ಮಾಡ್ಬಿಡೋಣ. ಇಲ್ಲೇ ಕೊಟ್ಟು ವೆರಿಫೈ ಮಾಡೋಣ. ನಾವಿಲ್ಲೇನಾದ್ರೂ p ವ್ಯಾಲ್ಯೂ ಮೈನಸ್ 1 ಕೊಟ್ರೆ ಮೈನಸ್ 1 ಮೈನಸ್ 3 ಅಂದ್ರೆ ಮೈನಸ್ 4 ಬರುತ್ತೆ. ಮೈನಸ್ 4 ಸ್ಕ್ವೇರ್ 16 ಆಗುತ್ತೆ. 16 ಪ್ಲಸ್ ಅದೇ ತರ p ವ್ಯಾಲ್ಯೂ ಮೈನಸ್ 1 ಕೊಟ್ರೆ ಮೈನಸ್ 1 ಪ್ಲಸ್ 1 0, 0 ಸ್ಕ್ವೇರ್
0. So 16 plus 0 equal to 16. So P is equal to -1. This is one our right answer. ಅದೇ ತರ ಇನ್ನೊಂದ್ಸಲ -3 ಕೊಟ್ಟು ನೋಡೋಣ. -3 ಕೊಟ್ರೆ -3 -6 -6 ಸ್ಕ್ವೇರ್ ಬಂದು 36 ಆಗೋಗುತ್ತೆ. ಅದೇ ತರ -3 + 1 ಬಂದು -2 ಸ್ಕ್ವೇರ್ ಬಂದು 4 ಆಗ್ಬಿಡುತ್ತೆ. ಸೊ 36 + 4 40 ಈಕ್ವಲ್ ಟು 16 ಆಗೋ ಚಾನ್ಸೇ ಇಲ್ಲ. ಹಂಗಿದ್ಮೇಲೆ -3 ಆಗೋದಿಲ್ಲ. ಸೊ ನಮಗೆ ಗೊತ್ತಾಯ್ತು. ಹಾಗಿದ್ರೆ -1 ಆಗುತ್ತೆ ಬಟ್ -3 ಆಗೋದಿಲ್ಲ. ಸೊ -1 ಇರೋ ಆಪ್ಷನ್ಸ್ ಯಾವ್ದು ಫಸ್ಟ್ ಅದನ್ನ ಚೂಸ್ ಮಾಡೋಣ. ಸೊ -1 ಇರೋ ಆಪ್ಷನ್ಸ್ 1 and 4 ಹೌದಾ. ಸೊ ಇವೆರಡರಲ್ಲಿ ಯಾವ್ದೋ ಒಂದು ರೈಟ್ ಆನ್ಸರ್ ಇರ್ಬೇಕು. ಹಾಗಂದ್ಮೇಲೆ 2 ಮತ್ತೆ 3 ಆಗೋದೇ ಇಲ್ಲ. ಈಗ -1 ನಮಗೆ ಗೊತ್ತಾಯ್ತು, ಇಲ್ಲಿ -3 ಕೂಡ ಆಗಲ್ಲ. -3 ಕೂಡ ಆಗಲ್ಲ ಅಂದ್ಮೇಲೆ +3 ಆಗುತ್ತೆ. ವೆರಿಫೈ ಮಾಡ್ಬಿಡೋಣ. 3 - 3 0 ಸ್ಕ್ವೇರ್ ಬಂದು 0 ಆಗುತ್ತೆ. ಪ್ಲಸ್ 3 + 1 4 ಸ್ಕ್ವೇರ್ ಬಂದು 16 ಈಕ್ವಲ್ ಟು 16. ಸೊ 16 ಈಕ್ವಲ್ ಟು 16 ಬಂದಿದೆ ಅಂದ್ಮೇಲೆ 3 is the right answer. So -1 and -3 are the roots. ಗೊತ್ತಾಯ್ತಲ್ವಾ? P ವ್ಯಾಲ್ಯೂ ಗೊತ್ತಾಯ್ತಲ್ಲ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್, if the sum of roots, ಇದು 2015 ಅಲ್ಲಿ ಕೇಳಿರೋ ಕ್ವಶನ್. If the sum of roots of the equation x² - bx + c equal to 0 is same as the sum of their squares, which one is true? Okay, ಅವ್ರೇನ್ ಕೊಟ್ಟಿದ್ದಾರೆ? sum of roots. sum of roots ಅಂದ್ರೆ ನಾವು ಆಲ್ಫಾ ಪ್ಲಸ್ ಬೀಟಾ ಅಂತ ತಗೋಬಹುದಾ? sum of roots is equal to sum of roots is same as the sum of their squares. Okay, first square ಮಾಡ್ಬಿಡೋಣ. first root square alpha square, second root square beta square. So sum of roots is same as sum of squares of their roots. ಇದು ಅವ್ರು ಕೊಟ್ಟಿರೋ ಕಂಡೀಷನ್. ಆಲ್ಫಾ ಪ್ಲಸ್ ಬೀಟಾ ಅನ್ನೋದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಗೆ ಈಕ್ವಲ್ ಇದೆ. ಓಹೋ, ತುಂಬಾ ಚೆನ್ನಾಗಿದೆ ಕ್ವಶನ್. ಸೊ ಹಾಗಿದ್ರೆ ಇಲ್ಲಿಗೆ ನೋಡೋಣ. ಎ ವ್ಯಾಲ್ಯೂ ಏನಿದೆ 1, ಬಿ ವ್ಯಾಲ್ಯೂ ಏನಿದೆ -b, ಸಿ ವ್ಯಾಲ್ಯೂ ಏನಿದೆ -c. ವಾಟ್ ಇಸ್ ಸಮ್ ಆಫ್ ರೂಟ್ಸ್? ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಾಗುತ್ತೆ? ಇಟ್ ಈಸ್ -b/a. ಸೊ -b ಅಂದ್ರೆ ಆ ಪ್ಲೇಸ್ ಅಲ್ಲಿ -b ಇದೆ, -b/a ಅಂದ್ರೆ 1 ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ b/1 is b. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ b ಇದೆ. ಸೊ b is equal to ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಹಾಗಿದ್ರೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವ್ಯಾಲ್ಯೂ ಎರಡೂ b ಗೆ ಈಕ್ವಲ್ ಇರುತ್ತೆ. ಇಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಳ್ತೀನಿ. ಈಗ ನಾವು ಕಂಡೀಷನ್ ಫೈಂಡ್ ಔಟ್ ಮಾಡ್ಬೇಕು, ಹೌದಲ್ವಾ? ನಮಗೀಗ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ. ವಾಟ್ ಇಸ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್? ಇಟ್ ಈಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ. ಆಲ್ಫಾ ಬೀಟಾ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಕೊಂಡಿಲ್ಲ, ಮಾಡ್ಕೊಂಡ್ಬಿಡೋಣ. ಆಲ್ಫಾ ಬೀಟಾ ಏನಾಗುತ್ತೆ? ಆಲ್ಫಾ ಬೀಟಾ ಇಸ್ c/a. ಇಲ್ಲಿ ಸಿ ವ್ಯಾಲ್ಯೂ ನಮಗೆ -c ಇದೆ, -c/a ವ್ಯಾಲ್ಯೂ 1 ಇದೆ. ಹಾಗಿದ್ರೆ ಆಲ್ಫಾ ಬೀಟಾ ವ್ಯಾಲ್ಯೂ -c ಬರುತ್ತೆ. ಇದು ಕ್ಲಿಯರ್ ಇದೆ ಅನ್ಕೊಳ್ತೀನಿ. ಈಗ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ b ಇದೆ, ಆಲ್ಫಾ ಬೀಟಾ ವ್ಯಾಲ್ಯೂ -c ಇದೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಡ ಈಕ್ವೇಶನ್ ಅಲ್ಲಿ. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಇಸ್ b ಸ್ಕ್ವೇರ್ ಇಸ್ ಈಕ್ವಲ್ ಟು alpha square plus beta square. What is alpha square plus beta square? Both are equal to b. Alpha square plus beta square and alpha beta both are equal to b. So agar alpha square plus beta square value b ಆಗುತ್ತೆ. ಪ್ಲಸ್ 2 ಆಲ್ಫಾ ಬೀಟಾ ವ್ಯಾಲ್ಯೂ ಏನಿದೆ? -c ಬಂದಿದೆ. ಸೊ b ಸ್ಕ್ವೇರ್ ಈಕ್ವಲ್ ಟು b ಪ್ಲಸ್ ಇಂಟು -2c ಆಗುತ್ತೆ. -2c ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಬೇಡ. ಏನ್ ಬರುತ್ತೆ? b ಸ್ಕ್ವೇರ್ ಪ್ಲಸ್ 2c ಇಸ್ ಈಕ್ವಲ್ ಟು b. ಈ ಕಂಡೀಷನ್ ಸಿಕ್ಕಿದೆ ನಮಗೆ. ಈ ಕಂಡೀಷನ್ ಎಲ್ಲಾದ್ರೂ ಇದೆಯಾ ನೋಡೋಣ. b ಸ್ಕ್ವೇರ್ ಪ್ಲಸ್ 2c ಈಕ್ವಲ್ ಟು b. ಫಸ್ಟ್ ಆಪ್ಷನ್ ಅಲ್ಲೇ ಇದೆ. ದಟ್ ಈಸ್ ಅವರ್ ರೈಟ್ ಆನ್ಸರ್. ಇಲ್ಲೂ ಏನು ಡೌಟ್ ಇಲ್ಲ, ಕನ್ಫ್ಯೂಷನ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಮುಂದಕ್ಕೆ ಹೋಗೋಣ. 2015 ಒಂದು ಕ್ವಶನ್ ಇದೆ. The roots of the equation x² - 2ax plus b square equal to 0 are equal. ಓಕೆ, ಇಲ್ಲಿ ರೂಟ್ಸ್ ಆರ್ ಈಕ್ವಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಡಿಸ್ಕ್ರಿಮಿನೆಂಟ್ ಏನಾಗಿರ್ಬೇಕು? 0 ಇರ್ಬೇಕು. ಡಿಸ್ಕ್ರಿಮಿನೆಂಟ್ ಏನು? b² - 4ac ಈಕ್ವಲ್ ಟು 0 ಮಾಡೋಣ. ನಮ್ಗೆ ಇಲ್ಲಿ ಗೊತ್ತಿದೆ a ವ್ಯಾಲ್ಯೂ 1 ಇದೆ, b ವ್ಯಾಲ್ಯೂ -2a ಇದೆ, c ವ್ಯಾಲ್ಯೂ b ಸ್ಕ್ವೇರ್ ಇದೆ. ಸಬ್ಸ್ಟಿಟ್ಯೂಟ್ ಮಾಡಬೇಡ. b ಸ್ಕ್ವೇರ್ ಅಂದ್ರೆ -2a ದ ಹೋಲ್ ಸ್ಕ್ವೇರ್ -4 ಇಂಟು a ವ್ಯಾಲ್ಯೂ 1 ಇದೆ, c ವ್ಯಾಲ್ಯೂ b ಸ್ಕ್ವೇರ್ ಇದೆ, ಈಕ್ವಲ್ ಟು 0. -2a ದ ಹೋಲ್ ಸ್ಕ್ವೇರ್, ಮೈನಸ್ ಸ್ಕ್ವೇರ್ ಅಂದ್ರೆ ಪ್ಲಸ್ ಆಗುತ್ತೆ, 2 ಸ್ಕ್ವೇರ್ 4 ಆಗುತ್ತೆ, a ಸ್ಕ್ವೇರ್ 4a ಸ್ಕ್ವೇರ್ ಮೈನಸ್ 4b ಸ್ಕ್ವೇರ್ ಈಕ್ವಲ್ ಟು 0. 4b ಸ್ಕ್ವೇರ್ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬಿಡೋಣ. ಏನಾಗುತ್ತೆ? 4a ಸ್ಕ್ವೇರ್ ಇಸ್ ಈಕ್ವಲ್ ಟು 4b ಸ್ಕ್ವೇರ್. ಈ 4 ಕ್ಯಾನ್ಸಲ್ ಮಾಡಬೇಡ. ಸೊ a ಸ್ಕ್ವೇರ್ ಏನಾಗುತ್ತೆ? b ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ a ವ್ಯಾಲ್ಯೂ ಏನ್ ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಬರುತ್ತೆ. a ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್. ಹಾಗಾದ್ರೆ a ಏನ್ ಬರುತ್ತೆ?
ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಟ್ಟು ಬಿ ಬರುತ್ತೆ. ಎ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ಬಿ. ಎ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ. ಅವರ್ ಫಸ್ಟ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ. ಇಲ್ಲಿ ಯಾವುದೇ ತರ ಕನ್ಫ್ಯೂಷನ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಇದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ನಲ್ಲಿ ಇದ್ದಂತ ಕ್ವಶನ್ಸ್. ಅದನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ನಾನು ಸ್ವಲ್ಪ ಬೇಗನೆ ಮಾಡಿದ್ದೀನಿ, ನಿಮ್ಗೆ ಕಾನ್ಸೆಪ್ಟ್ಸ್ ಗೊತ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ, ನಿಮಗೇನಾದ್ರೂ ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಇದೆ, ಕಾಮೆಂಟ್ ಬಟನ್ ಇದೆ, ಶೇರ್ ಬಟನ್ ಇದೆ. ಮೂರನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನಿಮ್ಮ ಒಪಿನಿಯನ್ ನಮ್ ಜೊತೆ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಖುಷಿ, ಇಷ್ಟ ಆಗಿಲ್ಲ ಅಂದ್ರೆ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಅದನ್ನ ತಿಳಿಸ್ಕೊಡಿ. ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಜೊತೆಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ನಿಮ್ಮ ಫ್ರೆಂಡ್ಸಿಗೆ ಉಪಯೋಗಿಸ್ಕೊಳ್ಳುವಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.